ನಮಸ್ಕಾರ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾತಿಗೆ ಮಸಾಲ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಸ್ವಸ್ತಿಕ್ ಗೀ ಅರ್ಪಿಸುವ ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ ಟಿಡಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಎಲ್ರಿಗೂ ದೀಪಗಳ ಹಬ್ಬ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರ ಮನೆಗಳಲ್ಲೂ ಪ್ರೀತಿಯ ದೀಪ, ಸಂಬಂಧಗಳ ದೀಪ, ಸಂತೋಷದ ದೀಪ ಬೆಳಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಇವತ್ತು ನಮ್ಮ ಅಡಿಗೆ ಮನೆಗೆ ಬಂದಿರೋ ಗೆಸ್ಟ್ ನ ವೆಲ್ಕಮ್ ಮಾಡುವಂತಹ ಸಮಯ. ಇವರ ಜೋಡಿ ಪಟಾಕಿ ತರ. ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದೇ ಸೌಂಡು, ಟಿವಿ ಪ್ರೋಗ್ರಾಮ್ಗಳಲ್ಲೂ ಇವ್ರದೇ ಸೌಂಡು, ನ್ಯೂಸ್ ಅಲ್ಲೂ ಇವ್ರದೇ ಟ್ರೆಂಡು. ಈಗ ಬಿಗ್ ಸ್ಕ್ರೀನ್ ಮೂಲಕ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡೋದಕ್ಕೆ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಅರವಿಂದ್ KP ಹಾಗೂ ದಿವ್ಯಾ ಉರುಡುಗ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಪ್ಲೀಸ್ ಬನ್ನಿ. ಮೊದಲನೇದಾಗಿ ನಮ್ಮ ಕಪಲ್ಸ್ ಕಿಚನ್ ಬಂದಿದ್ದೀರಾ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮಿಬ್ಬರಿಗೂ. ನಿಮಗೂ ಸಹ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೆಟ್ ಫುಲ್ ಜಿಗ 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 ಅಂತ ಇದೆ. ಹೌದು, ಆಕ್ಚುಲಿ ನಿಮ್ಮಿಬ್ರು ನೋಡಿದ್ರೆ ಎಷ್ಟು ಮುದ್ದಂದ್ರೆ ಇಬ್ರು ಹೆಂಗ್ ಕಾಣಿಸ್ತಿದ್ದೀರಾ. ಒಂಥರ ಮ್ಯಾಚಿಂಗ್ ತುಂಬಾ ಚೆನ್ನಾಗಿದೆ ಕಾಸ್ಟ್ಯೂಮ್ ಮಾತ್ರ. ಸೆಟ್ ಇಷ್ಟ ಚಂದ ಇರ್ತಾ, ನಾವು ಕಾಂಪ್ಲಿಮೆಂಟ್ ಮಾಡ್ಬೇಕಲ್ಲ. ದಟ್ಸ್ ವೆರಿ ನೈಸ್. ದೃಷ್ಟಿ ತೆಗ್ಬಿಡ್ತೀನಪ್ಪ ನಿಮ್ಮಿಬ್ರು. ನೋಡಿ, ಎರಡು ಬಿತ್ತು, ನನ್ಗೊಂದು ನಿಮ್ಗೊಂದು. ಸೊ ಇವಾಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದಿವ್ಯಾ ಅವರು ಪ್ರೊಫೆಷನಲಿ ಆಕ್ಟ್ರೆಸ್, ನೀವು ಪ್ರೊಫೆಷನಲಿ ಬೈಕ್ ರೇಸರ್. ಬಟ್ ಆ ಟ್ರ್ಯಾಕ್ ಬಿಟ್ಬಿಟ್ಟು ಈ ಆಕ್ಟಿಂಗ್ ಟ್ರ್ಯಾಕ್ ಹೆಂಗ್ ಬಂದ್ರಿ? ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾವು ಒಂದು ರಿಯಾಲಿಟಿ ಶೋ ಅಲ್ಲಿ ಮೀಟ್ ಆಗಿದ್ದು ಆ್ಯಂಡ್ ಅಲ್ಲಿಂದ ನಮ್ಮ ಒಂದು ಬಾಂಡಿಂಗ್ ಆಗಲಿ ರಿಲೇಶನ್ಶಿಪ್ ಬಿಲ್ಡ್ ಆಗಿರೋದು ಆ್ಯಂಡ್ ಎಲ್ಲರಿಗೆ ಪರಿಚಯ ಆದದ್ದು ಅಲ್ಲೇ. ಸೊ ಅದರಿಂದ ನನಗೆ ಒಂದು ಸ್ವಲ್ಪ ಇನ್ಕ್ಲಿನೇಷನ್ ಟುವರ್ಡ್ಸ್ ಈ ಇಂಡಸ್ಟ್ರಿನೂ ಶುರು ಆದದಲ್ಲಿ. ಆ್ಯಂಡ್ ಕ್ಯಾಶುವಲ್ ಆಗಿ ಒಂದಿನ ನನಗೆ ಕಾಫಿ ಕುಡಿಬೇಕಾಗಿತ್ತು ಆ್ಯಂಡ್ ಇವ್ರಿಗೆ ಆಲ್ರೆಡಿ ಒಂದು ಕತೆ ಅರ್ಧ ಏನೋ ಕೇಳಿದ್ರು, ಒನ್ ಲೈನ್ ಏನೋ ಕೇಳಿದ್ರು. ಸೊ ಅವ್ರಿಗೆ ಕಂಪ್ಲೀಟ್ ನರೇಷನ್ ಕೇಳಬೇಕು ಅಂತ ಇತ್ತು. ಸೊ ನಾವು ಅದನ್ನ ಎರಡನ್ನೂ ಜೊತೆಗೆ ಮಾಡೋಣ ಅಂತ ಹೇಳಿ ಒಂದು ಕಾಫಿ ಶಾಪ್ಗೆ ಹೋದ್ವಿ. ಅರವಿಂದ್ ಸರ್ ಇದ್ರು, ನಾನು ಕಾಫಿ ಕುಡಿತಾ ಇದ್ದೆ, ಇವ್ರು ಕತೆ ಕೇಳ್ತಾ ಇದ್ರು. ಸೊ ಅವ್ರು ಹೇಳ್ಬೇಕಾದ್ರೆ ನಾನು ಒಂದು ಸ್ವಲ್ಪ ಇನ್ವಾಲ್ವ್ ಆಗಿ ವಿ ಬೋತ್ ವೇರ್ ಇನ್ ಸಿಂಕ್. ಅರವಿಂದ್ ಸರ್ ವಾಸ್ ಲೈಕ್, ನಿಮ್ಮಿಬ್ಬರ ಕೆಮಿಸ್ಟ್ರಿ ಚೆನ್ನಾಗಿದೆ, ವೈ ಶುಡಂಟ್ ಯು ಟ್ರೈ ಅಂತ ನನಗೆ ಕೇಳಿದ್ದು. ಅದು ಆನ್ ಟೇಬಲ್ ಆಫರ್ ಅಲ್ವಾ? ಹೌದು. ಇವಾಗ ಈ ಕ್ಯಾರೆಕ್ಟರ್ಸ್ ಬಗ್ಗೆ ಎಲ್ಲ ಇನ್ನಷ್ಟು ಮಾತಾಡೋದಿದೆ. ಇವಾಗ ನಾನೊಂದು ಸೀರಿಯಸ್ ಆಗಿ ಒಂದು ವಿಚಾರ ಹೇಳ್ತೀನಿ. ಓಕೆ, ಶೋ ಫಾರ್ಮ್ಯಾಟ್. ಮೊದಲನೇದಾಗಿ ನೀವು ಅವ್ರಿಗೆ ಪ್ರೀತಿಯಿಂದ ಏನಾದ್ರು ಅಡಿಗೆ ಮಾಡ್ಕೊಡ್ಬೇಕು. ಆಮೇಲೆ ಸೆಕೆಂಡು ಅರವಿಂದ್ ಅವರು ದಿವ್ಯಾಗೋಸ್ಕರ ಪ್ರೀತಿಯಿಂದ ಅಡಿಗೆ ಮಾಡ್ತಾರೆ. ಇದು ಎಕ್ಸೈಟಿಂಗ್ ಆಗಿದೆ. ಆಮೇಲೆ ನಿಮ್ಮಿಬ್ರ ಕೈಯಲ್ಲಿ ನಮ್ಮ ಮಾಸ್ಟರ್ ಶೆಫ್ ಬಂದು ಅಡಿಗೆ ಮಾಡಿಸ್ತಾರೆ. ಸೂಪರ್. ಓಕೆ, ಸೊ ಈಗ ಮೊದಲನೇದಾಗಿ ದಿವ್ಯಾ ಅವ್ರು ಏನ್ ಅಡಿಗೆ ಮಾಡ್ತಾರೆ ನೋಡೋಣ. ಕಿಚನ್ಗೆ ಹೋಗೋಣ. ಪ್ಲೀಸ್ ಬನ್ನಿ. ಈಗ ದಿವ್ಯಾ ಏನ್ ಅಡಿಗೆ ಮಾಡ್ತಾ ಇದ್ದೀರಾ ನಮ್ಗೆ? ಓಕೆ, ನಾನಿವತ್ತು ದೀಪಾವಳಿ ಸ್ಪೆಷಲ್ ಕ್ರೀಮಿ ಪನ್ನೀರ್ ಬೌಲ್ ಮಾಡ್ತಾ ಇದ್ದೀನಿ. ಕ್ರೀಮಿ ಪನ್ನೀರ್ ಬೌಲ್ ಹಬ್ಬದ ದಿನ. ಇವಾಗ ನನ್ಗೆ ಗೊತ್ತು, ನೀವು ಹಬ್ಬ ಅಂದ ತಕ್ಷಣ ಒಬ್ಬಟ್ಟು, ಹೋಳಿಗೆ, ಚಕ್ಲಿ ಈ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅಂತ. ಇವಾಗ ನಾವು ಆರ್ಟಿಸ್ಟ್ ಗಳಾಗಿರೋದ್ರಿಂದ ನೀವು ಇವಾಗ ವೇಟ್ ಲಾಸ್ ಜರ್ನಿ ಅಂತೆಲ್ಲ ಇದ್ ಮಾಡ್ತಿದ್ರ, ಎಲ್ಲರೂ ಅದೇ ಒಂದು ಸ್ಟ್ರಗಲ್ ಇರ್ತಾರೆ. ಸೊ ಹಬ್ಬದ ದಿವಸ ಗಟ್ ಫ್ರೆಂಡ್ಲಿ, ಡಯಟ್ ಫ್ರೆಂಡ್ಲಿ ಮತ್ತೆ ಆನಿಯನ್ ಗಾರ್ಲಿಕ್ ಇಲ್ದೆ ಮಾಡುವಂತ ಎಕ್ಸಾಕ್ಟ್ಲಿ ಅಂತ ಒಂದು ಟೇಸ್ಟಿಯಸ್ಟ್ ಮತ್ತೆ ಸಕ್ಕ ಟೇಸ್ಟಿ ಆಗಿರುತ್ತೆ ಇದು. ಸೊ ಕ್ರೀಮಿ ಪನ್ನೀರ್ ಬೌಲ್ ಮಾಡೋಣ ಅಂತ. ಸೊ ಇವಾಗ ನಮ್ಮ ಕ್ರೀಮಿ ಪನ್ನೀರ್ ಬೌಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇದೆಯಾ ನೋಡ್ಕೊಂಬಿಡಿ. ನೀವು ಕ್ರೀಮಿ ಪನ್ನೀರ್ ಬೌಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ತುಪ್ಪ, ಆಮೇಲೆ ಪ್ರೋಟೀನ್ ಅಂದ್ರೆ ಪನ್ನೀರ್ ಬೇಕು, ಆಯ್ತಾ. ಆಮೇಲೆ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಿಸ್ಲಿ ಅಂತ ಕಲರ್ ಬೆಲ್ ಪೆಪರ್ಸ್, ಯೆಲ್ಲೋ, ರೆಡ್, ಗ್ರೀನ್ ಕ್ಯಾಪ್ಸಿಕಮ್ ಎಲ್ಲ, ಆಯ್ತಾ. ಆಮೇಲೆ ಹೆವಿ ಕ್ರೀಮ್, ಆಮೇಲೆ ಚೀಸ್, ಓಕೆ, ಆಮೇಲೆ ಪೆಪ್ಪರ್, ಆಮೇಲೆ ಚಿಲ್ಲಿ ಫ್ಲೇಕ್ಸ್, ಸೀಸನಿಂಗ್, ಆಮೇಲೆ ಕೊರಿಯಂಡರ್, ಆಮೇಲೆ ನೀವು ಬಳಸುವಂತ ರೈಸ್. ಸೊ ಇಷ್ಟೆಲ್ಲ ಇದೆ. ಇವಾಗ ಕ್ರೀಮಿನೆಸ್ಗೆ ಹಾಲು ಏನಾದ್ರು ಬೇಕಾ? ಡೆಫಿನೆಟ್ಲಿ ಬೇಕು. ಥಿಕ್ ಹೆವಿ ಕ್ರೀಮಿ ಮಿಲ್ಕ್ ಬೇಕು. ತಗೋಬರ್ತೀನಿ. ಎಸ್. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಬಳಸ್ತಾ ಇರೋದು ಆರೋಗ್ಯ ಅವರ ಫುಲ್ ಕ್ರೀಮ್ ಮಿಲ್ಕ್. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ನಾನ್ ನಮ್ಮ ಪೊಸಿಷನ್ಗೆ ಹೋಗ್ತೀನಿ, ಅಡಿಗೆ ಶುರು ಮಾಡಿ. ಭಯ ಏನಾದ್ರು ಆಗ್ತಿದ್ಯಾ? ಲೈಟ್ ಆಗಿ. ಇಲ್ಲ, ನನಗೆ ದಿವ್ಯಾ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಮತ್ಯಾಕ್ ತಡ ಮಾಡೋಣ, ಇವತ್ತಿನ ಮೊದಲನೇ ಅಡಿಗೆ. ಮೊದಲನೇದಾಗಿ ಒಂದು ಪ್ಯಾನ್ ತಗೊಳ್ಳೋಣ. ಪ್ಯಾನ್
ಪ್ಯಾನ್ ಸ್ವಲ್ಪ ಕಾದ್ಮೇಲೆ ಸೊ ತುಪ್ಪ ಹಾಕೊಳ್ತಾ ಸೊ ಇದೀರಾ? ತುಪ್ಪ ಹಾಕೊಳ್ತಾ ಇದೀನಿ. 1 ಸ್ಪೂನ್ ತುಪ್ಪ ಸಾಕಾಗುತ್ತೆ. ಸ್ವಲ್ಪ ಪ್ರೀತಿಗೋಸ್ಕರ ಇನ್ನೊಂಚೂರು. ಪನ್ನೀರ್ನ ಗೋಲ್ಡನ್ ಬ್ರೌನ್ ಆಗೋ ತನಕ Fry ಫ್ರೈ ಮಾಡೋದು. ಹಾಡು ಯಾವ ಹಾಡು ಹಾಡ್ತೀರಾ? ನಮ್ ಫಿಲ್ಮ್ ಇದೆ ಹಾಡ್ತಾರ ಅಂತ. ಆಯ್ತು, ನೀವು ಸಪೋರ್ಟ್ ಮಾಡಿ, ಸ್ಟಾರ್ಟ್ ಮಾಡಿ. ಓಕೆ. ಪಾತ್ರಗಳ ಪೋಷಿಸುವ ಇರಾದೆ ಇಲ್ಲ, ಪ್ರಾಣ ಕೊಡುವ ಮಾತು ಬರುವುದೇ ಇಲ್ಲ, ರೀತಿ ನಿಯಮ ಮಿತಿ ಮಿತಿ ಇಲ್ಲ, ಈ ಸನಿಹವೇ ಸತ್ಯ, ಹೀಗೊಂದು ವರದಿ ಪ್ರಣಯದ ಸರದಿ. ಅರೆ ವಾ, ಅರವಿಂದ್ ಅವ್ರೆ ಯಾಕೆ ಇಮೋಷನಲ್ ಆಗಿ ಒಂದೇ ಕಣ್ಣಲ್ಲಿ ನೀರ್ ಬರ್ತಾ ಇದೆಯಲ್ಲ ನಿಮಗೆ? ಅದು ಇವರು ಕುಕಿಂಗ್ ಎಫೆಕ್ಟ್. ಕುಕಿಂಗ್ ಎಫೆಕ್ಟ್ ಇವಾಗ್ಲೇ ಎದ್ರಕೊಂಡು ಅಳ್ತಿದಾರೆ, ಅದನ್ನ ಹಂಗೆ ಸಾಟೆ ಮಾಡ್ತೀರಿ. ಯಾವತ್ತಾದ್ರೂ ಪನ್ನೀರಿಂದ ಕಣ್ಣಲ್ಲಿ ನೀರ್ ಬಂದಿರೋದು ನೋಡಿದೀರಾ? ಇಲ್ಲ, ಪನ್ನೀರಿಂದ ಕಣ್ಣೀರು. ಅಯ್ಯೋ, ರೇಮಿಂಗ್ ಬೇರೆ. ಪನ್ನೀರಿಂದ ಕಣ್ಣೀರು. ಪನ್ನೀರ್ ರೆಡಿ ಆಗಿದೆ, ಪನ್ನೀರ್ ರೆಡಿ ಆಗಿದೆ. ಇದನ್ನ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ ಬಿಡೋಣ. ಒಂದ್ ಸ್ವಲ್ಪ ಬಟರ್ ಹಾಕೋಣ. ವೀಕ್ಷಕರೇ, ನಾವಿಲ್ಲಿ ಬಳಸ್ತಾ ಇದೀವಿ ಹ್ಯಾಟ್ಸನ್ ಬಟರ್. ತಗೊಳ್ಳಿ ಬಟರ್. ಆಮೇಲೆ ಏನು ಬೆಲ್ ಪೇಪರ್ಸ್ ಎಲ್ಲ ಇದೆ ಅದೆಲ್ಲ ಹಾಕೊಳ್ಳಿ, ಎಲ್ಲ ಕಲರ್ ಕಲರ್. ಸೊ ದೊಣ್ಣೆ ಮೆಣಸಿನಕಾಯಿ 3 ಕಲರ್ ಯೂಸ್ ಮಾಡಿದ್ರೆ ಕಲರ್ಫುಲ್ ಆಗಿ ಕಾಣುತ್ತೆ ಅಂತ. ಇದು ಸ್ವಲ್ಪ ನಿಮಗೆ ಗೊತ್ತಾಗುತ್ತಲ್ಲ, ಹಸಿ ವಾಸನೆ ಹೋಗೋ ತನಕ ಅದನ್ನ ಫ್ರೈ ಮಾಡ್ಕೊಳ್ಳೋದು. ಓಕೆ. ಬೆಲ್ ಪೆಪ್ಪರ್ಸ್ ತುಂಬಾ ಒಳ್ಳೇದು ಗಟ್ಟಿಗೆ ಅಲ್ವಾ? ಹೌದು. ಸೊ ಇವಾಗ ನನಗೆ ಥಿಕ್ ಮಿಲ್ಕ್ ಬೇಕು. 1 ಬೌಲ್ ಅಷ್ಟು ಹಾಕೊಳ್ಬೋದು. ಹಾ, ಸಾಕನ್ಸುತ್ತೆ. ಓ ಮೈ ಗಾಡ್, ನೋಡಿ ಅದನ್ನ. ಅಲ್ವಾ, ಸಖತ್ತಾಗಿ ಕಾಣಿಸ್ತಿದೆ. ಓಕೆ, ಇವಾಗ ನಾನು ಕ್ರೀಮ್ ಹಾಕೊಳ್ತೀನಿ. ಎಸ್, ಅಂದ್ರೆ ಒಟ್ನಲ್ಲಿ ಇದು ಫ್ಯಾಟ್ ಜಾಸ್ತಿ ಇರುತ್ತೆ, ಬಟ್ ಹೆಲ್ದಿ ಫ್ಯಾಟ್ಸ್. ಹೆಲ್ದಿ ಫ್ಯಾಟ್, ಎಲ್ಲ ಹೆಲ್ದಿ ಫ್ಯಾಟ್. ಬಟ್ ಏನಂದ್ರೆ ನಾವು ಪ್ರೀತಿನ ತುಂಬಬೇಕಂತೆ ಅಡ್ಗೆ ಮಾಡ್ತಾ. ಅದಕ್ಕೆ ನೀನ್ ಚಂದ ಇದೆಯಾ, ಟೇಸ್ಟಿ ಆಗ್ತೀಯಾ ಅಂತ. ಅವಾಗ ಅದು ಚಂದ ಆಗುತ್ತೆ, ಟೇಸ್ಟಿ ಆಗುತ್ತೆ. ಚೆನ್ನಾಗಾಗೋ ಅನ್ಬಿಟ್ಟು ಉಪ್ಪು ಖಾರ ಹಾಕ್ದಿದ್ರು ಟೇಸ್ಟ್ ಆಗ್ಬಿಡುತ್ತೆ. ಕರೆಕ್ಟಾ? ಓಕೆ, ಇವಾಗ ನಾವು ಚೀಸ್ ಹಾಕೊಳ್ಬಹುದು. ಓಕೆ. ಸೊ ಇದು ಒಂದೊಂದೇ ಈ ತರ ಆಡ್ ಮಾಡ್ತಾ ಇರ್ಬೇಕಾದ್ರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ ಆಗ್ತಾ ಹೋಗುತ್ತೆ. ಸೊ ಇದಿವಾಗ ಬಾಯ್ಲ್ ಆಗ್ತಾ ಇದೆ. ಈ ಸ್ಟೇಜ್ ಅಲ್ಲಿ ನಾವು ಎಲ್ಲ ಮಸಾಲಾಗಳು ಹಾಕೊಳ್ಬಹುದು. ಪೆಪ್ಪರ್ ಪೌಡರ್, ಕರಿ ಮೆಣಸು ಹಾಕೊಂಡ್ರಿ. ಹೌದು, ಬ್ಲಾಕ್ ಪೆಪ್ಪರ್ ಹಾಕೊಂಡಿದೀನಿ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋದು. ಚಿಲ್ಲಿ ಫ್ಲೇಕ್ಸ್. ಓಕೆ. ಆಮೇಲೆ ಸೀಸನಿಂಗ್ ಹಾಕೊಳ್ಳೋದು. ಆಮೇಲೆ ಇದನ್ನ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರ್ಬೇಕು. ಅಂದ್ರೆ ಇನ್ನೊಂದೇನಂದ್ರೆ ಈ ತರ ಎಲ್ಲ ಮಾಡ್ಕೊಟ್ರೆ ಮಕ್ಳಿಗೆ ಇನ್ನೂ ಅಟ್ರಾಕ್ಟಿವ್ ಆಗಿ ತಿನ್ಬೇಕು ಅಂತ. ಹೌದು ಹೌದು. ತುಂಬಾ ಅಲಂಕಾರ ಮಾಡಿದಾಗ ಚಂದ ಕಾಣುತ್ತೆ ಅಂತ ಅನ್ಕೊಂಡ್ ತಿನ್ಬೇಕು. ಇವಾಗ ಸ್ವಲ್ಪ ಕೊರಿಯಂಡರ್ ಹಾಕೊಳ್ಳೋಣ. ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರ್. ಓಕೆ, ಆರೋಗ್ಯ ಪನ್ನೀರ್ ಯೂಸ್ ಮಾಡ್ತಾ ಇದೀವಿ. ಎಷ್ಟು ಗಮ್ಮಂತ ಇದೆ ತಾನೆ. ಸೊ ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಫೈನಲ್ ಆಗಿ ರುಚಿಗಳ ರಾಜ ಉಪ್ಪು. 1 ಚಿಟಿಕೆ ಉಪ್ಪು ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು 1 ರೌಂಡ್ ಸ್ಟರ್ ಮಾಡ್ಬಿಡೋಣ. ಓಕೆ, ಸೊ ನಿಮ್ಮ ಸರ್ವಿಂಗ್ ಬೌಲ್. ಥ್ಯಾಂಕ್ ಯು. ಸೊ ನಮ್ಮ ಕ್ರೀಮಿ ಪನ್ನೀರ್ ಬೌಲ್ ರೆಡಿ ಆಗಿದೆ. ಇದು ಕಾಂಬಿನೇಷನ್ ಬಂದು ಮಸಾಲಾ ರೈಸ್. ಮಸಾಲಾ ಅಂದ ತಕ್ಷಣ ಓ ಮಸಾಲಾ ಇದನ್ನೆಲ್ಲ ಈ ತರ ಡಯಟ್ ತರ ಮಾಡಿ ಇದೇನ್ ಮಸಾಲಾ ಅಂದ್ರೆ ಮುಖ ಕೊಡಿಯೋ ತರ ಮಸಾಲಾ ಅಲ್ಲ. ಇದನ್ನು ಡಯಟ್ ಫ್ರೆಂಡ್ಲಿ, ನೆಂಚ್ಕೊಳಕ್ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಓಕೆ.
ಸೊ ಅಗೇನ್ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ರೈಸ್, ತುಪ್ಪ, ಕೊರಿಯಂಡರ್, ಬ್ಲಾಕ್ ಪೆಪ್ಪರ್, ಸೀಸನಿಂಗ್ ಮತ್ತೆ ಚಿಲ್ಲಿ ಫ್ಲೇಕ್ಸ್. ಫ್ಲೇವರ್ ಕ್ಯಾರಿ ಆಗುತ್ತೆ. ಹೌದು ಹೌದು. ಶುರು ಮಾಡೋಣ. ಮತ್ತೆ ಸ್ವಲ್ಪ ತುಪ್ಪ, ಒಂಥರ ಫ್ರೈಡ್ ರೈಸ್ ಫೀಲ್ ಬರುತ್ತೆ ಸ್ವಲ್ಪ. ಓಕೆ. ಹಾ, ಇದ್ರಲ್ಲಿ ಅರ್ಧ ರೈಸ್ ತಗೊಳ್ತೀನಿ. ಚಿಕ್ಕವರಿದ್ದಾಗ ಆಲ್ಮೋಸ್ಟ್ ಇವಾಗ್ಲೂನು ಅವಾಗ ಅನ್ನ, ತುಪ್ಪ, ಉಪ್ಪು. ಅಲ್ವಾ? ಓಕೆ, ಈ ತುಪ್ಪ ಆಲ್ಮೋಸ್ಟ್ ಎಲ್ಲಾ ರೈಸ್ಗೂ ಹಿಡಿದಿದೆ ಅಂತ ನಿಮಗೆ ಅನ್ಸಿದ್ಮೇಲೆ ಬ್ಲಾಕ್ ಪೆಪ್ಪರ್, ಮೆಣಸು, ಚಿಲ್ಲಿ ಫ್ಲೇಕ್ಸ್, ಸೀಸನಿಂಗ್ ಹಾಕ್ಬಿಟ್ಟಿದ್ದೀರಾ. ಓಕೆ. ಓಕೆ, ಇದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ತುಂಬಾ ಈಸಿ, ವೆರಿ ಕ್ವಿಕ್. ಸಿಂಪಲ್. ಹೌದು. ಲಾಸ್ಟ್ಗೆ ಗಾರ್ನಿಶಿಂಗ್ಗೆ. ಓಕೆ, ನೋಡಕ್ಕೂ ಕಲರ್ಫುಲ್ ಆಗಿದೆ. ಐ ಥಿಂಕ್ ಇಟ್ ಇಸ್ ರೆಡಿ. ಅಂದ್ರೆ ಥಟ್ ಅಂತ ರೆಡಿ ಆಗುವಂತ ಒಂದು ರೈಸ್. ಹೌದು, ಆಫ್ ಮಾಡ್ತಾ ಇದ್ದೀನಿ. ಎಸ್, ಈಗ ಇದು ರೆಡಿ ಇದೆ. ಸರ್ವ್ ಮಾಡ್ಬಿಡೋಣ. ಎಸ್, ಓಕೆ, ಡನ್. ಅರೆ ಸೂಪರ್, ಕ್ಯೂಟ್ ಆಗಿದೆ ನೋಡಕ್ಕೆ. ಕ್ರೀಮಿ ಪನ್ನೀರ್ ಬೋಲ್ ರೈಸ್, ಕ್ರೀಮಿ ಪನ್ನೀರ್ ಬೋಲ್ ಮತ್ತೆ ಮಸಾಲಾ ರೈಸ್ ರೆಡಿ ಆಗಿದೆ. ನೋಡೋದಿಕ್ ಮಾತ್ರ ಸೂಪರ್ ಆಗಿದೆ. ಆ ಘಮ ಬರ್ತಾ ಇದೆ ಬಂದಿತ್ತು. ಸೊ ಇವಾಗ ಟೇಸ್ಟ್ ಮಾಡುವಂತ ಸಮಯ. ರೆಡಿ. ನನ್ನ ಪ್ರೀತಿಯಿಂದ ಮಾಡಿರೋ ಕ್ರೀಮಿ ಪನ್ನೀರ್ ಬಾಲ್. ಚೆನ್ನಾಗಿದೆ. ಓಕೆ, ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ಎಸ್. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಆಗಿರುತ್ತೆ ಅಂತ, ಬಟ್ ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ ವೀಕ್ಷಕರೇ. ಆರಾಮಾಗಿ ಇದನ್ನ ಮನೇಲಿ ಮಾಡ್ಕೊಬಹುದು, ಥಟ್ ಅಂತ ಮಾಡ್ಕೊಬಹುದು. ಎಸ್ಪೆಷಲಿ ಡಯಟ್ ಕಾನ್ಶಿಯಸ್ ಇರೋರು, ಇವಾಗ ನೀವು ಮಸಲ್ ಬಿಲ್ಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಅವರು ಕೂಡ ಸ್ಪೆಷಲ್ ಆಗಿ ಮಾಡ್ಬೋದು. ಸಖತ್ತಾಗಿದೆ. ಥ್ಯಾಂಕ್ ಯು. ಸಟಲ್ ಟೇಸ್ಟ್ ಆಗಿ ಅಡುಗೆ ಮಾಡ್ಕೊಟ್ಟಿರೋ ಹುಡುಗಿ ಜೊತೆಗೆ ಸೆಟ್ಲ್ ಆಗ್ಬೇಕು ಅಂತ ಏನಾದ್ರು ಅನ್ಸ್ತಾ ಇದೆಯಾ? ಓಕೆ ಬಾ, ಇವಾಗ ಟೇಸ್ಟ್ ಮಾಡಿದ್ರೆ ಒಂದು ರಿಯಾಕ್ಷನ್ ಕೊಡಿ. ವಾವ್ ವಾವ್. ಸೊ ವೀಕ್ಷಕರೇ, ಹಬ್ಬದ ವಿಶೇಷ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿರುವಂತಹ ಕ್ರೀಮಿ ಪನ್ನೀರ್ ಬೋಲ್ ಹಾಗೂ ಮಸಾಲಾ ರೈಸ್ ಮಾಡುವ ವಿಧಾನ ಹೇಗೆ ನೋಡ್ಕೊಂಬನ್ನಿ. ಕ್ರೀಮ್ ಪನ್ನೀರ್ ಬೌಲ್ ಮತ್ತು ಮಸಾಲಾ ರೈಸ್ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು 1 ಚಮಚ ತುಪ್ಪ, ಪನ್ನೀರ್ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಿ. 1 ಸ್ಪೂನ್ ಬಟರ್, ದೊಣ್ಣೆ ಮೆಣಸಿನಕಾಯಿ, ಟೊಮ್ಯಾಟೊ ಹಾಕಿ ಹುರಿದುಕೊಂಡು ಹಾಲನ್ನ ಸೇರಿಸಿಕೊಳ್ಳಿ. ನಂತರ ಸ್ವಲ್ಪ ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್, ಸೀಸನಿಂಗ್, ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪನ್ನೀರ್ ಸೇರಿಸಿಕೊಂಡರೆ ಕ್ರೀಮ್ ಪನ್ನೀರ್ ರೆಡಿ. ಮಸಾಲಾ ರೈಸ್ ಮಾಡುವ ವಿಧಾನ. ಒಲೆಯ ಮೇಲೆ ಬಾಂಡ್ಲಿಯನ್ನ ಇಟ್ಟು ತುಪ್ಪ, ಅನ್ನ ಹಾಕಿಕೊಂಡು ಹುರಿದುಕೊಂಡು ಮೆಣಸಿನ ಪುಡಿ, ಚಿಲ್ಲಿ ಫ್ಲೇಕ್ಸ್, ಸೀಸನಿಂಗ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡರೆ ಮಸಾಲಾ ರೈಸ್ ರೆಡಿ. ನಿಮ್ಮ ಅರ್ಧಂಬರ್ಧ ಪ್ರೇಮಕತೆ ಚಿತ್ರದ ಬಗ್ಗೆ ಮಾತಾಡೋಣ. ಟೈಟಲ್ ಹೇಳ್ತಾ ಇದೆ ಅರ್ಧಂಬರ್ಧ ಪ್ರೇಮಕತೆ ಅಂತ, ಬಟ್ ಇದು ಲವ್ ಸ್ಟೋರಿನಾ, ಹಾಫ್ ಲವ್ ಸ್ಟೋರಿನಾ, ಫುಲ್ ಲವ್ ಸ್ಟೋರಿನಾ? ಒಂಥರ ಲವ್ವೇ ಇಲ್ದೇ ಇರೋ ಅಂತ ಒಂದು ಲವ್ ಸ್ಟೋರಿ. ಓಕೆ, ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳಿ. ನಿಮ್ ರೋಲ್? ನನ್ ರೋಲ್ ಬಂದು ಬಬ್ಲಿ ಹುಡುಗಿನ ಚಾನ್ಸೇ ಇಲ್ಲ. ಅವಳನ್ನ ನೋಡ್ರಿ ಯಾರಿಗಾಗಲ್ಲ. ಅಂದ್ರೆ ಫಸ್ಟ್ ಒಂದ್ಸರಿ ನೋಡಿದ ತಕ್ಷಣ ಒಬ್ಳು ಇಷ್ಟ ಆಗ್ತಾಳೆ ಅಥವಾ ಒಬ್ರು ಇಷ್ಟ ಆಗ್ತಾರೆ ಅನ್ನೋ ತರ ಕ್ಯಾರೆಕ್ಟರ್ ಅಲ್ಲ ಅವಳು. ಹೌದು, ಅವಳು ಸ್ವಲ್ಪ ಫಾಸ್ಟ್ ಆಗಿ ಇರಿಟೇಟ್ ಆಗ್ತಾಳೆ. ಎಲ್ಲರೂ ನಾನು ಜಡ್ಜ್ ಮಾಡ್ತಿದ್ದಾರೆ ಅಂತ ಅನ್ಕೋತಾಳೆ. ಸ್ವಲ್ಪ ಜಗಳ ಗಂಟಿ. ಆದ್ರೆ ಶಿ ಇಸ್ ಗುಡ್ ಅಟ್ ಹಾರ್ಟ್. ಬೈ ಹಾರ್ಟ್ ಅಂದ್ರೆ ರೆಗ್ಯುಲರ್ ಇಲ್ದೇ ಇರೋ ತರ ಹುಡುಗಿ. ಬಟ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ಇಷ್ಟ ಆಗ್ತಾಳೆ. ನಿಮಗೆ ನೋಡ್ತಾ ಇಷ್ಟ ಆಗ್ತಾರಾ ಹೀರೋಯಿನ್? ನೀವೇನಾದ್ರು ಬೈಕರ್ ಇರ್ತೀರಾ? ಇಲ್ಲ, ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್, ಮತ್ತೆ ಬೇರೆ ಬೇರೆ ಶೇಡ್ಸ್ ಇದೆ ನನ್ನ ಕ್ಯಾರೆಕ್ಟರ್ಗೆ. ನಿಮ್ ಕ್ಯಾರೆಕ್ಟರ್ಸ್ ಅಲ್ಲಿ ಟ್ವಿಸ್ಟ್ ಇದೆ ಅಂತ ಗೊತ್ತಾಯ್ತು, ಬಟ್ ಸ್ವಲ್ಪ ರೊಮ್ಯಾನ್ಸ್ ಏನಾದ್ರು ಇರುತ್ತಾ ಸಿನಿಮಾದಲ್ಲಿ? ಅದು ನೀವು ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ನಮ್ಗೆ ಏನ್ ಗೊತ್ತಾ, ನಮ್ ಮನ್ಸ್ ಕೇಳ್ತಾ ಇಲ್ಲ. ಸೊ ಈಗ್ಲೇ ಆ ರೊಮ್ಯಾನ್ಸ್ ಫೀಲ್ ನೋಡ್ಬೇಕು ಅಂತ. ಈಗ LED
ಒಂದು ಕತೆ ಬರುತ್ತೆ. ಸರಿ. ಓಕೆ ಓಕೆ, ಓಕೆ. ಅದನ್ನ ನೀವಿಲ್ಲಿ ಹೇಗೆ ರೀಕ್ರಿಯೇಟ್ ಮಾಡ್ತೀರಾ Okay. ಅನ್ನೋದು ನಮ್ಮ ಒಂದು ರಿಕ್ವೆಸ್ಟ್. Okay. ಓಕೆನಾ? Okay, okay. LED ಒಂದು ಸ್ಪೆಷಲ್ ವಿಡಿಯೋ ಇದೆ. ಹಾ. ವಿಡಿಯೋ ಪ್ಲೀಸ್. ಎಷ್ಟು ಕ್ಯೂಟ್ ಆಗಿದೆ. ಅಯ್ಯೋ ಇಷ್ಟು ಐಕಾನಿಕ್ ಸೀನ್ ನೀವು ಮಾಡಕ್ ಹೇಳ್ತಾ ಇದ್ದೀರಾ. ನಿಮ್ದು ಲೈಫ್ ಆಲ್ಮೋಸ್ಟ್ ಅದೇ ತರ ಇದೆ ಅಂತ ಗೆಸ್ ಮಾಡ್ಕೊಂಡು ಒಂದು ಕ್ಯೂಟ್ ಸೀನ್ ಅನ್ನ ಇಲ್ಲಿ ಮತ್ತೆ ರಿಪೀಟ್ ಮಾಡೋಣ. Yes. ಆರ್ ಯು ರೆಡಿ? Yes. ಎಸ್ ಪ್ಲೀಸ್ ಬನ್ನಿ. ಓಕೆ, ಲೈಟ್ಸ್ ರೋಲಿಂಗ್, ಕ್ಯಾಮ್ರಾ ರೆಡಿ, ಎಸ್. ಆಕ್ಷನ್. ಬರ್ಲಾ? ಮಿಸ್ ಕುಕ್ಕು, ಬರೀ ಪುಸ್ತಕ ತಗೊಳಕ್ ಬಂದ್ರ? ಬೈಕ್ ಬರೀ ಬೈಕ್ ನೋಡಕ್ ಬಂದ್ರ? ಬೈಕ್ ಓನರ್ನು ಕೂಡ ನೋಡಕ್ ಬಂದಿದ್ದೀರ. ಮಿಸ್, ಪುಸ್ತಕ ಬಿಟ್ಟು ಹೋಗ್ತಾ ಇದ್ದೀರಾ? ಬರೀ ಪುಸ್ತಕ ಮಾತ್ರ ಅಲ್ಲ, ಮನ್ಸು ಕೂಡ ಬಿಟ್ಟು ಹೋಗ್ತಿದ್ದೀರಾ ಅಲ್ವಾ? ಬರ್ತೀನಿ. ಹೆಂಗೆ ಅಂದ್ರೆ ನೋಡಿ, ಈ ಹಾಡ್ನ ಹಿಂಗೆ ತೆಗೆದ್ಬಿಟ್ಟು ಇಬ್ರಿಗೂ ಕೊಟ್ಬಿಡ್ಬೇಕು. ವೆರಿ ಕ್ಯೂಟ್, ವೆರಿ ನೈಸ್. Thank you so ವೆರಿ much. ನೈಸ್ಲಿ ಡನ್. ಥ್ಯಾಂಕ್ ಯು. ಈಗ ಮತ್ತೆ ಅಡುಗೆಗೆ ವಾಪಸ್ ಹೋಗೋಣ. Yes. ಸೊ ಅರವಿಂದ್ ಅವರೇ, ನೀವು ನಮ್ಮ ಭಾರತ ದೇಶವನ್ನ ರೆಪ್ರೆಸೆಂಟ್ ಮಾಡಿದ್ದೀರಾ, ಅದನ್ನ ನೋಡಿದೀವಿ, ಇಲ್ಲಿನ ಪರ್ಫಾರ್ಮೆನ್ಸ್ ಕೂಡ ನೋಡಿವಿ. ಈಗ ಕಿಚನ್ ಒಳಗಡೆ ಯಾವ ತರ ಪರ್ಫಾರ್ಮ್ ಮಾಡ್ತೀರಾ ಅಂತ ನೋಡ್ಬೇಕು. ಕಿಚನ್ ಹೋಗೋಣ, ಏನ್ ಡಿಶ್ ಮಾಡ್ತೀರಾ ಅಂತ ತಿಳ್ಕೊಳ್ಳೋಣ. ಖಂಡಿತ. ಓಕೆ, ಬನ್ನಿ ಪ್ಲೀಸ್. ಎಸ್. ದೀಪಗಳ ಹಬ್ಬ ದೀಪಾವಳಿ ಸ್ಪೆಷಲ್ ಅಲ್ಲಿ ದಿವ್ಯಾ ಹುಡುಗ ಅವ್ರಿಗೋಸ್ಕರ ಏನ್ ಸ್ಪೆಷಲ್ ಮಾಡ್ಕೊಡ್ತಾ ಇದ್ದೀರಾ? ನಾನು ಮಕಾನ ಚಾಟ್ ಮಾಡ್ತಾ ಇದ್ದೀನಿ. ಮಖಾನ ಚಾಟ್. ಹೌದು. ವಾವ್, ತುಂಬಾ ಡಿಫ್ರೆಂಟ್ ಆಗಿದೆ. ಇದು weight loss ಗೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದೀನಿ ನಾನು. ಹೌದು, ಹೌದು. ಅಲ್ವಾ? ಒಂಥರ ಡಯಟ್ ಫ್ರೆಂಡ್ಲಿ ಸ್ನಾಕ್. ನೋಡಿ, ನಿಮ್ಮ ಅಡಿಗೆಗೆ ಬೇಕಾಗಿರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇದೆಯಾ ಅಂತ. ಹಾ, ಇದರಲ್ಲಿ ಚಾಟಿಗೆ ಆಗುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. Okay. ಇದರಲ್ಲಿ ತುಂಬಾ ಒಳ್ಳೆಯ ಕ್ವಾಲಿಟೀಸ್ ಇದೆ. ಆಂಟಿ ಏಜಿಂಗ್ ಇದೆ, ಆಮೇಲೆ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡುತ್ತೆ, ಹಾರ್ಟ್ ಹೆಲ್ತ್ ಬೆಟರ್, ಒಳ್ಳೇದಾಗುತ್ತೆ. ಅಂಡ್ ನೀವು ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಮತ್ತೆ ನೀವು ಇವಾಗ ನಿಮ್ಮ ಹೊಟ್ಟೆ ಫಿಲ್ಲಿಂಗ್ ಆಗಿರ್ಬೇಕು. ಇವಾಗ ಸಡನ್ ಆಗಿ ನೀವು ಏನಾದ್ರೂ ಊಟ ಮಾಡಿದ್ರೆ, ರೈಡ್ ಆಗು, ಟ್ರೆಕ್ಕಿಂಗ್ ಹೋಗೋದಾದ್ರು, ಎನರ್ಜಿ ಬೂಸ್ಟರ್ ತರ ಲೈಟ್ ವೇಟೆಡ್ ಸ್ಟಮಕ್ ಫಿಲ್ಲಿಂಗ್ ಸ್ನಾಕ್. ಹೌದು ಹೌದು. ಸೊ ತುಂಬಾ ಬೆನಿಫಿಟ್ಸ್ ಇದೆ. ಆದ ಕಾರಣ ಇವತ್ತು ನಾವು ಮಕಾನ ಚಾಟ್ ಮಾಡ್ತೇವೆ. ಮಖಾನ ಚಾಟ್ ಮಾಡಕ್ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವ್ದು? ತುಂಬಾ ಕಾಂಪ್ಲಿಕೇಟೆಡ್ ಇಲ್ಲ. ಬಟರ್ ಇರುತ್ತೆ. ಸೊ ಆ ಮಕಾನ ಸೀಡ್ಸ್ ನ ಬಟರ್ಗೆ ಹಾಕಿ ಒಂದ್ ಸ್ವಲ್ಪ ರೋಸ್ಟ್ Toss ಮಾಡ್ಕೊಳ್ಳೋದು, ಟಾಸ್ ಮಾಡೋದು, ಅಂಡ್ ದೆನ್ ಅದನ್ನ ಆಚೆ ತೆಗೆದು ಬಿಡೋದು. ಅದಾದ ಮೇಲೆ ಆನಿಯನ್ಸ್, ಈರುಳ್ಳಿ, ಟೊಮೆಟೊ, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಟೊಮೆಟೊ ಪ್ಯೂರಿ, ಆಮೇಲೆ ಒಂದ್ ಸ್ವಲ್ಪ ಗಾರ್ನಿಶಿಂಗ್ ಸಾಸು, ಇದು ಲೆಮನ್, ಶೇವ್, ಬ್ಲ್ಯಾಕ್ ಸಾಲ್ಟ್ ಓಕೆ ಅಂಡ್ ಕೊತ್ತಂಬರಿ ಸೊಪ್ಪು. ಓಕೆ, ಸೊ ಶುರು ಮಾಡೋಣ. Yes. ಸೊ ಮೊದಲನೇದಾಗಿ ಆರೋಗ್ಯ ಬಟರ್ ನ ಬಾಣ್ಲೆಗೆ ಹಾಕೊಂಡು ಸ್ಟಾರ್ಟ್ ಮಾಡಬೇಕು. ವೀಕ್ಷಕರೇ, ನಾವಿಲ್ಲಿ ಬಳಸ್ತಾ ಇದೀವಿ ಹ್ಯಾಟ್ಸನ್ ಬಟರ್. ಬಟರ್ ಅಗೇನ್ ಎಲ್ಲರೂ ಅನ್ಕೊಂತಾರೆ ಫ್ಯಾಟ್ ಅಂತ, ಬಟ್ ಬಟರ್ ಇಸ್ ಗುಡ್ ಫ್ಯಾಟ್ ಅಲ್ವಾ? ನೆಕ್ಸ್ಟ್ ಸಿಂಪಲ್, ಈ ಮಕಾನ ಸೀಡ್ಸ್ ನ ಇದಕ್ಕೆ ಹಾಕಿ ಇದನ್ನ ಸ್ಟೋರ್ ಮಾಡಿದ್ರೆ ಆಯ್ತು. ಇದು ಎಲ್ಲದಕ್ಕೂ ಸ್ಪ್ರೆಡ್ ಆಗುವ ಹಾಗೆ ಒಂದ್ ಸ್ವಲ್ಪ ರೋಸ್ಟ್ ಆಗುವ ಹಾಗೆ ಅಷ್ಟು ಟೈಮ್ ಈ ಪ್ಯಾನ್ ಅಲ್ಲಿ ಇಟ್ಕೊಂಡು ಯು ಜಸ್ಟ್ ಹ್ಯಾವ್ ಟು ಸ್ಟಿರ್ ಇಟ್. ಅಂದ್ರೆ ಇದು ಮೆತ್ತಗಾಗಲ್ವಾ? ಇಲ್ಲ, ಮೆತ್ತಗಾಗಲ್ಲ. ಓಕೆ, ಇದನ್ನ ನಾವು ಈ ಬೌಲ್ಗೆ ಹಾಕೊಳ್ಳೋಣ.
ಈಗ ಎಲ್ಲ ಸಾಸ್ಗಳು ತರಕಾರಿಗಳನ್ನ ಹಾಕೊಳ್ಳೋದು. ಹೌದು. ಈರುಳ್ಳಿ ಬೇಕಾದಲ್ಲಿ ಈರುಳ್ಳಿ ಹಾಕೋಬಹುದು ಅಂಡ್ ಕೆಲವರಿಗೆ ಈರುಳ್ಳಿ ಇಷ್ಟ ಆಗಲ್ಲ, ಅವ್ರು ಹಾಕೋಬೇಕಾಗಿಲ್ಲ. ಅಂಡ್ ಟೊಮೆಟೊ ಅಗೇನ್. ನೀವು ಮಕಾನ ಚಾಟ್ ತಿಂದಿದ್ದೀರಾ ದಿವ್ಯಾ? ನಾನು ಆಕ್ಚುಲಿ ತಿಂದಿಲ್ಲ, ಇವತ್ತೇ ಟ್ರೈ ಮಾಡ್ತಾ ಇರೋದು, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇದಾದ ಮೇಲೆ ಒಂದ್ ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ತಿವಿ, ಯಾವುದು ತುಂಬಾ ಇಲ್ಲ. ಒಂದ್ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತಿವಿ. ಅಂದ್ರೆ ಬ್ಯಾಚುಲರ್ಸ್ ಆರಾಮಾಗಿ ಇದು ಮಾಡ್ಕೋಬಹುದು, ಯಾರು ಬೇಕಾದ್ರೂ ಮಾಡ್ಕೋಬಹುದು. ಆಮೇಲೆ ಒಂದ್ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡಿದೀವಿ. ಲಿಂಬೆಹಣ್ಣು ಜಾಸ್ತಿ ಹಾಕಿದಷ್ಟು ರುಚಿ ಎನ್ಹ್ಯಾನ್ಸ್ ಆಗುತ್ತೆ. ಇದಾದ ನಂತರ ಒಂದ್ ಸ್ವಲ್ಪ ಶೇವ್ ಹಾಕೋಬೇಕು, ಅಂದ್ರೆ ಮಧ್ಯದಲ್ಲಿ ಕುರುಮ್ ಇರ್ಲಿ ಅಂತ. ಹೌದು. ಇದು ಬಂದು ಪಿಂಕ್ ಸಾಲ್ಟ್. ಲಾಸ್ಟಿಗೆ ಡಿಸೈನ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು. ನಮ್ಮ ಚಾಟ್ ಈಗ ಪ್ರಿಪರೇಷನ್ ಮುಗ್ದಿದೆ. ಪುಟಾಣಿ ಕ್ಯೂಟ್ ಬೌಲ್ಸ್ ಎಲ್ಲ ಹಾಕೊಂತ ಇದ್ದಾರೆ. ಇವಾಗ ಮಕಾನ ಚಾಟ್ ರೆಡಿ ಇದೆ. ಓಕೆ, ನಮ್ಮ ಟ್ರೇ ಕೂಡ ರೆಡಿ ಇದೆ. ಅದನ್ನ ಕ್ಲೀನ್ ಆಗಿ ಪ್ರೆಸೆಂಟ್ ಮಾಡಿ ಸರ್ವ್ ಮಾಡ್ಬಿಡಿ ಪ್ಲೀಸ್. ಹೌದು, ಇಟ್ಸ್ ಟೈಮ್ ಟು ಪ್ರೆಸೆಂಟ್ ಇಟ್. ಎಲ್ಲರ ಮಕ ನೋಡ್ಕೊಂಡು ಮಾಡಿರೋ ಚಾಟು ಮಕಾನ ಚಾಟು. ಸೊ ಮಕ ನೋಡ್ಕೊಂಡು ಮಾಡಿರೋ ಮಕಾನ ಚಾಟ್ ನೀವು ಪ್ರೆಸೆಂಟ್ ಮಾಡ್ಬೇಕಂದ್ರೆ ಯೂಶಲಿ ಇವಾಗ ನೀವು ಟ್ರೋಫೀಸ್ ನ ಗೆಲ್ತಾ ಇರ್ತೀರಾ, ಮೆಡಲ್ಸ್ ನ ಗೆಲ್ತಾ ಇರ್ತೀರಾ, ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅದೇ ತರ ಪ್ರೆಸೆಂಟ್ ಮಾಡ್ಬೇಕು. ಓಕೆ, ದ ವಿನ್ನರ್ ಇಸ್ ದಿವ್ಯಾ ಹುಡುಗ. ದಿವ್ಯಾ ಹುಡುಗ ಹೆಂಗಾಯ್ತು, ಹುಡುಗಿ ಅಲ್ಲ? ಓಕೆ, ಅಲೋ 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 ಆಗ್ಬಿಡೋಣ ಅಂತ ನೋಡ್ತಿದ್ದಾರೆ. ಈಗ ಮಕಾನ ಚಾಟ್ ಒಬ್ರಿಗೊಬ್ರು ತಿನ್ಸಿ ನಿಮ್ ಮುಖಗಳನ್ನ ನಾವು ನೋಡ್ಬೇಕು. ನಂಗೊಂಥರ ಈವ್ನಿಂಗ್ ಫೀಲ್ ಬರ್ತಾ ಇದೆ, ಅಂದ್ರೆ ಕರೆಕ್ಟ್ ಪ್ರಾಪರ್ ಸ್ನಾಕ್ ಇದು. ಸ್ನಾಕ್. ಸೊ ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ಚೆನ್ನಾಗಿದೆ ಅಂತ ಹೇಳಿ. ಈ ತರ ಚಾಟ್ ನಾನು ತಿಂದೇ ಇರ್ಲಿಲ್ಲ, ಬಟ್ ಆಕ್ಚುಲಿ ತುಂಬಾ ಹೆಲ್ದಿ. ಹೌದು, ಟೇಸ್ಟ್ ಚೆನ್ನಾಗಿದೆ. ಹೌದು. ಸೊ ಇದ್ರಲ್ಲಿರೋ ನಿಂಬೆಹಣ್ಣು, ಹುಳಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಮಿಕ್ಸರ್ ಸಖತ್ತಾಗಿದೆ. ಹೌದು. ಸೊ ವೀಕ್ಷಕರೇ, ಈ ಒಂದು ಸಖತ್ತಾಗಿರುವಂತಹ ಮಖಾನ ಚಾಟ್ ಮಾಡೋದು ಹೇಗೆ ಅನ್ನೋ ವಿಧಾನ ನೋಡ್ಕೊಂಬನ್ನಿ. ಮಖಾನ ಚಾಟ್ಸ್ ಮಾಡುವ ವಿಧಾನ: ಒಲೆಯ ಮೇಲೆ ಪ್ಯಾನ್ ಇಟ್ಟು ಬೆಣ್ಣೆಯನ್ನ ಹಾಕಿಕೊಂಡು ನಂತರ ಮಖಾನ ಸೀಡ್ಸ್ ಗಳನ್ನ ಸೇರಿಸಿಕೊಂಡು ಹುರಿದು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಬೌಲ್ಗೆ ಈರುಳ್ಳಿ, ಟೊಮ್ಯಾಟೊ, ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ನಿಂಬೆ ರಸ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ನಂತರ ಸ್ವಲ್ಪ ಸೇವ್, ಪಿಂಕ್ ಸಾಲ್ಟ್, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡರೆ ಮಖಾನ ಚಾಟ್ಸ್ ರೆಡಿ. ಓಕೆ, ಇವತ್ತು ಕಿಚನ್ ಅಲ್ಲಿ ಕುಕಿಂಗ್ ಮಾಡ್ತಾ ಎಷ್ಟು ಎಂಜಾಯ್ ಮಾಡ್ತಾ ಇದೀವಿ. ಇನ್ನು ಶೂಟಿಂಗ್ ಸೆಟ್ ಅಲ್ಲಿ ಏನೇನು ಮಜಾ ವಿಷಯಗಳು ನಡೀತು? ಸೆಟ್ ಅಲ್ಲಿ ಎಲ್ಲರೂ ಒಂದೇ ಮೈಂಡ್ ಸೆಟ್, ಲೈಕ್ ಮೈಂಡೆಡ್ ಪೀಪಲ್ ಒಂದೇ ಕಡೆ ಸೇರ್ಬಿಟ್ಟಿದ್ವಿ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಇಡೀ ಸೆಟ್ಟೇ ನಗ್ತಾ ಇದ್ರು, ಸೆಟ್ಟೇ ಫನ್ ಮಾಡ್ತಾ ಇದ್ರು. ಅದೇ ಶೂಟಿಂಗ್ ತರಾನೇ ಅನ್ಸಿಲ್ಲ, ಒಂದ್ ಟ್ರಿಪ್ ಹೋಗಿ ಬಂದಂಗಿತ್ತು. ಅರೆ ವಾ. ಸೊ ಅರ್ಧಂಬರ್ಧ ಪ್ರೇಮ ಕತೆ ರಿಲೀಸ್ ಆಗಕ್ ನಾವೆಲ್ಲ ಒಂದು ರೆಡಿ ಆಗಿದೀವಪ್ಪ. ನೀವು ಇಷ್ಟು ಫನ್ ಇನ್ಸಿಡೆನ್ಸಸ್ ಹೇಳ್ತಾ ಇದ್ರೆ ಇನ್ನ ಆನ್ ಸ್ಕ್ರೀನ್ ಹೇಗಿರುತ್ತೆ ಅಂತ ನೋಡೋ ಒಂದು ಕುತೂಹಲ. ನಮ್ಮ ಆನ್ ಸ್ಕ್ರೀನ್ ಅಲ್ಲೂ ಕೂಡ ನಿಮಗೊಂದು ಸರ್ಪ್ರೈಸ್ ಇದೆ. ಅದೇನಂತ ನೋಡ್ಕೊ ಬರೋಣ. ಎಸ್, ವೇಟಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಅರ್ಧಂಬರ್ಧ ಪ್ರೇಮ ಕಥೆ ಅನ್ನೋ ವಿಚಿತ್ರ ಟೈಟ್ಲ್ ಇರೋ ಸಿನಿಮಾದ ನಾರ್ಮಲ್ ಡೈರೆಕ್ಟರ್ ನಾನ್ ಅರವಿಂದ್. ನಮ್ಮ ಅರ್ಧಂಬರ್ಧ ಪ್ರೇಮ ಕಥೆ ಚಿತ್ರದ ನಾಯಕ KP ಅರವಿಂದ್ ಮತ್ತು ನಾಯಕಿ ದಿವ್ಯಾ ಹುಡುಗ ಇಬ್ಬರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸಿನಿಮಾಗೆ ಈ ಟೈಟ್ಲ್ ಯಾಕೆ ಬಂತು? ನಾವು ಕಾಫಿ ಕುಡಿತಾ ವಿ ವರ್ ಜಸ್ಟ್ ಡಿಸ್ಕಸಿಂಗ್ ದ ಸ್ಟೋರಿ ಅಂಡ್ ನಾನು ಐ ನರೇಟೆಡ್ ದಿ ಹೋಲ್ ಐಡಿಯಾ ಟು ದಿವ್ಯಾ ಸಡನ್ ಆಗಿ ಹೌದು ಸರ್ ಟೈಟ್ಲ್ ಏನು ನಮ್ಮ ಸಿನಿಮಾದು ಅಂತ ಕೇಳಿದ್ರು. ನಿಜ ಹೇಳ್ಬೇಕು ಅಂದ್ರೆ ಅಲ್ಲಿವರೆಗೂ ನಾನು ಸಿನಿಮಾ ಟೈಟ್ಲ್ ಏನು ಅಂತ ನಾನು ಕೂಡ ಯೋಚನೆ ಮಾಡಿರಲಿಲ್ಲ. ಯಾವಾಗ ಸಡನ್ ಆಗಿ ದಿವ್ಯಾ ಅಂತ ಟೈಟ್ಲ್ ಕೇಳಿದ್ಲು, ಏನೋ ಒಂದು ಹೇಳ್ಬಿಡ್ಬೇಕಲ್ಲ ಇವಾಗ ಅಂದ್ಬಿಟ್ಟು ಫಾರ್ ಫನ್ ಅರ್ಧಂಬರ್ಧ ಪ್ರೇಮ ಕಥೆ ಅಂದೆ. ಅಂದ ತಕ್ಷಣ ವಾವ್ ಚೆನ್ನಾಗಿದೆಯಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಫಿಕ್ಸ್ ಆಗಿದ್ದು. ಈ ಅರ್ಧಂಬರ್ಧ ಪರಿಪೂರ್ಣ ಆಗುತ್ತಾ ಇಲ್ವಾ ಅನ್ನೋದು ತೆರೆ ಮೇಲೆ ಗೊತ್ತಾಗುತ್ತೆ. ಹೇ ಅರವಿಂದ್, ಹೇ ದಿವ್ಯಾ, ನಮ್ಮ ಪಿಕ್ಚರ್ ಅರ್ಧಂಬರ್ಧ ಪ್ರೇಮ ಕಥೆ ಬಗ್ಗೆ ಹೇಳಬೇಕು ಅಂದ್ರೆ ಕಾಮಿಡಿ, ಸೀರಿಯಸ್, ಗ್ಯಾಂಗ್ಸ್ಟರ್, ಅಳಿಸೋದು ಎಲ್ಲ ಫೀಲಿಂಗ್ಸ್ ಇದೆ.
ಅದರಲ್ಲಿ ಬ್ರೋ ಅನ್ನೋ ಒಂದು ಸೂಪರ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಈ ಸಿನಿಮಾ ನರೇಶನ್ ನನಗೆ ನಮ್ಮ ಡೈರೆಕ್ಟರ್ ಅವ್ರು ಹೇಳಿದಾಗ ಎಲ್ಲೋ ಒಂದ್ ಕಡೆ ನನಗೆ ದ್ವಾರಕೀಶ್ ಅವರ ಮಗನಾಗಿ ನಾನು ಬಂದು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಆಫ್ಟರ್ 25 years ಅವರ ಹೆಸರನ್ನ ನಾನು ಕಾಪಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ನ ಈ ಕ್ಯಾರೆಕ್ಟರ್ ನನಗೆ ಕೊಡ್ತು. ಆಕ್ಚುಲಿ ನಾನು ಮತ್ತೆ ದಿವ್ಯಾಕ ಸೆಟ್ಟಿಗೆ ಬಂದ್ರೆ ಸೆಟ್ಟಲ್ಲಿರೋ ಎಲ್ರೂ ಯಪ್ಪ ಇವರಿಬ್ರು ಬಂದ್ರು ಬಿಲ್ಡಿಂಗ್ ಕೇಳಂಗ್ ನಗ್ತಾರೆ ಅಂತ ಹೇಳ್ತಾ ಇದ್ರು. ಅಷ್ಟು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ. ಲೇಟ್ ನೈಟ್ ಶೂಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಎದ್ದೇಳಕ್ ಆಗ್ಲಿಲ್ಲ, ಅಲಾರಾಮ್ ಆಫ್ ಮಾಡ್ಬಿಟ್ಟು ಮಲ್ಕೋಬಿಟ್ಟಿದ್ದೀನಿ. ಈ ಕಡೆ ದಿವ್ಯಾಕ ಅರವಿಂದ್ ಬ್ರೋ ಎಲ್ಲ ಕಾಲ್ ಮಾಡ್ಸಿದಾರೆ, ಎಲ್ಲಿದ್ಯಾ ಬೇಗ ಬಾ ಅಂತ. ಹೆಂಗೋ ಎದ್ಬಿಟ್ಟು ರೆಡಿಯಾಗಿ ಹೋದೆ. ಮೆಟ್ರೋ ಡಿಲೇ ಆಗಿ ಬಂದ್ಬಿಡ್ತು ಅಂತ ಬಾಯ್ ತಪ್ಪ ಹೇಳ್ಬಿಟ್ಟೆ. ಇವತ್ವರೆಗೂ ನಂಗೆ ಎಷ್ಟು ರೇಗಿಸ್ತಾರೆ ಅಂತಂದ್ರೆ, ಯಾರಾದ್ರೂ ಮೆಟ್ರೋಲ್ ಹೋಗ್ತಾ ಇದೀನಿ ಅಂತಂದ್ರೆ ಸಾಕು, ಶ್ರೇಯಾ ಮೆಟ್ರೋ ಪಂಚರ್ ಆಗ್ಬಿಟ್ಟಿತ್ತಲ್ವಾ ಶ್ರೇಯಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಅರ್ಧಂಬರ್ಧ ಪ್ರೇಮ ಕಥೆ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅರೆ ವಾ, ಏನ್ ಫನ್ನು ಮಜಾ ಮಾಡಿದಿರ ಅಂತ ನಾವು ವಿಡಿಯೋದಲ್ಲೇ ನೋಡ್ತಾ ಇದೀವಿ. ಒಂದ್ ಮೆಟ್ರೋ ಲೇಟ್ ಆಗಿ ವೆರಿ ಕ್ಯೂಟ್. ಇವಾಗ ಹೇಗಂದ್ರೆ ಅವಳಿಗೆ ಫೋನ್ ಮಾಡ್ತೇನೆ, ಮೆಟ್ರೋ ಟೈಮಲ್ಲಿ ತಗೋ, ಲೇಟ್ ಆಗ್ಬಿಡುತ್ತೆ. ಟೈಮ್ ಸಿಕ್ಕಿದ್ರೆ ಸಾಕು, ಸೀನ್ ಪೇಪರ್ ಓದ್ತಾ ಇರ್ಲಿಲ್ಲ, ನಿದ್ದೆ ಮಾಡ್ತಿದ್ರಂತೆ. ಯಾರು ಇಲ್ಲ ಇದನ್ನ ಯಾರು ನೋಡ್ಬಿಟ್ರೆ ಮತ್ ನನ್ ಕೆಲ್ಸನೇ ಇಲ್ಲ ಆತರ ಅಲ್ಲ. ಏನಾಯ್ತು, ಅದು ಲಾಸ್ಟ್ ಪ್ರಿವಿಯಸ್ ಡೇನು ಫುಲ್ ಲೇಟ್ ನೈಟ್ ಶೂಟ್ ಆಗಿತ್ತು ಅಂಡ್ ಮತ್ ತಿರ್ಗಾ ಅರ್ಲಿ ಮಾರ್ನಿಂಗ್ ಕಾಲ್ ಶೀಟ್ ಇತ್ತು. ಆಮೇಲೆ ಮೆಟ್ರೋ ಕೂಡ ಪಂಚರ್ ಆಗಿತ್ತು. ಅಂದ್ರೆ ಅವಳ್ದು ನಂದು ಕಾಂಬಿನೇಷನ್ ಸೀನ್. ಸೊ ಎನಿವೇ ಲೇಟ್ ಆಗಿತ್ತಲ್ಲ ಅಂತ ಕುತ್ಕೊಂಡಿದ್ದೆ ಅಷ್ಟೇ. ಅದು ಯಾವಾಗ ಕಣ್ಣೇ ಮುಚ್ಚೋಯ್ತು ಅಂತಾನೆ ಗೊತ್ತಿಲ್ಲ ನನ್ಗೆ. ಕಣ್ಣು ಓಪನ್ ಮಾಡೋ ಅಷ್ಟೊತ್ತಿ ಕ್ಯಾಮ್ರಾ ಬಂದ್ಬಿಡಿದೆ. ತುಂಬಾನೇ ಖುಷಿ ಆಯ್ತು. ನಮ್ಮ ಹಾರ್ಟ್ಲಿ ವಿಶಸ್ ನಮ್ಮ ತಂಡದ ಪರವಾಗಿ ನಿಮಗೋಸ್ಕರ, ಇಡೀ ತಂಡಕ್ಕೋಸ್ಕರ. ಥ್ಯಾಂಕ್ ಯು. ಸೊ ನಿಮಗೂ ನಿಮ್ ತಂಡದವ್ರಿಗೂ ಸ್ಪೆಷಲಿ ಅರವಿಂದ್ ಕೌಶಿಕ್ ಸರ್ಗೆ ಆಲ್ ದ ಬೆಸ್ಟ್ ಸರ್. ನಿಮ್ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾವಿವಾಗ ನಮ್ಮ ಮಾಸ್ಟರ್ ಶೆಫ್ ನ ಕರೆಯುವಂತಹ ಸಮಯ. ಅವ್ರು ಬಂದ್ರ ಮೇಲೆ ನಿಮಗೋಸ್ಕರ ಸ್ಪೆಷಲ್ ಡಿಶ್ ಅವ್ರು ಮಾಡಲ್ಲ, ನಿಮ್ ಕೈಲಿ ಮಾಡಿಸ್. ಓಕೆ, ಸೊ ಈಗ ನಮ್ಮ ಬಾಸ್ ಎಂಟ್ರಿ ಆಗ್ತಿರೋದು. ಸೊ ವೆಲ್ಕಮ್ ಮಾಡೋಣ ನಮ್ಮ ಮಾಸ್ಟರ್ ಶೆಫ್ ಶೋಭಾ ಜೋಜಿಗಾ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಬಾಸ್, ಇವತ್ತೇನ್ ಮಾಡ್ತಾ ಇದ್ದೀರಾ ನೀವು? ಇವತ್ತು ಇಂಗ್ರೀಡಿಯೆಂಟ್ಸ್ ಅನ್ನ ಹೇಳ್ತಾನೆ ಏನ್ ಡಿಶ್ ಮಾಡ್ತಿದೀನಿ ಅಂತ ಹೇಳ್ಬಿಡ್ತೀನಿ. ನಾವೆಲ್ಲರೂ ಶಿರಾ ಕೇಳಿರ್ತೀವಿ ಅಲ್ವಾ? ಹೌದು. ಆದ್ರೆ ನಾವಿವತ್ತು ಶಿರಾ ಮಾಡ್ತಿದೀವಿ, ಆದ್ರೆ ದಾಳಿಂಬೆ ಪುದೀನಾ ಶಿರಾ ಮಾಡ್ತಿದೀವಿ. ಸ್ವೀಟ್. ಹೌದು. ಇವಾಗ ಇದು ಫಟ್ ಅಂತ ಮಾಡ್ಬೇಕು. ನೀವ್ ಎಷ್ಟು ಕ್ವಿಕ್ ಇದ್ದೀರಾ ಅಂತ ನೋಡೋಣ. ಈಗಾಗ್ಲೇ ಪ್ಯಾನ್ ಇದೆ, ಇಲ್ಲೊಂದ್ ಪ್ಯಾನ್ ಇದೆ. ಈಗ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಸೂಜಿ ರವೆ ಇದೆ, ಸಕ್ಕರೆ, ನಮ್ಮ ಹೀರೋ ಇಂಗ್ರೀಡಿಯೆಂಟ್ ದಾಳಿಂಬೆ, ತುಪ್ಪ, ಪುದೀನಾ ಹಾಗೂ ಇವೆರಡು ಏನಿದೆ ಅಲ್ವಾ, ಇದು ಸಾಸಸ್ ನಾವು ಆಮೇಲೆ ಗಾರ್ನಿಶ್ಗೆ ಅಂತ ಬಳಸ್ಕೊಳ್ಳೋದು. ಇವೆಲ್ಲವೂ ಗಾರ್ನಿಶ್ಗೆ ದ್ರಾಕ್ಷಿ, ಪಿಸ್ತಾ ಹಾಗೂ ದಾಳಿಂಬೆ ಜ್ಯೂಸ್ ಇದೆ. ನಮ್ಮ ಶಂಖಪುಷ್ಪ ಮಾಡ್ಕೊಳ್ಳೋಣವಾ? ಈಗ ನಮ್ ಕಡೆ ಶಿರಾ ಅಂದ್ರೆ ಕೇಸರಿ ಬಾತ್ ಅಂತಾರೆ, ನಿಮ್ ಕಡೆ ಶಿರಾ ಅಂದ್ರೆ ಏನಂತಾರೆ? ಪೊಮೊಗ್ರಾಟ್ ಶಿರಾ ಅಂತ. ಓಕೆ, ಸ್ಟವ್ ಹಚ್ಕೊಳ್ಳೋಣ. ಎಸ್, ಖಂಡಿತ. ಈಗ ರವೆ, ಸೂಜಿ ರವೆ ಹುರ್ಕೊಳ್ಳೋಣ. ಹೌದು. ಸೊ ನಾವು ಬಳಸ್ತಾ ಇದೀವಿ ಆರೋಗ್ಯ ಮಿಲ್ಕ್. ಈಗ 1:3 ಹಾಲು ಹಾಕೋತಿದೀವಲ್ಲ, ಅಥವಾ ಇನ್ನು ಡೆಪ್ತ್ ಆಫ್ ಫ್ಲೇವರ್ ಪೊಮೊಗ್ರಾನೆಟ್ ಬೇಕು ಅಂದ್ರೆ 2 ಹಾಲನ್ನ ಹಾಕೊಂಡು 1 ಪೊಮೊಗ್ರಾನೆಟ್ ಜ್ಯೂಸ್ ಅನ್ನ ಬಳಸ್ಕೋಬಹುದು. ಆಗ ಶಿರಾ ನಿಮ್ಮ ದುಪಟ್ಟ ಕಲರ್ ಅಲ್ಲಿ ಬಂದಿರುತ್ತೆ. ಅರವಿಂದ್ ಅವರೇ, ಈ ಗ್ಯಾಪ್ ಅಲ್ಲಿ ನಂದೊಂದು ಪ್ರಶ್ನೆ. ಖಂಡಿತ. ನೀವು ಬೈಕ್ ರೇಸರ್ ಅಂತ ನಮ್ಗೆ ಗೊತ್ತು, ಇವಾಗ ಆಕ್ಟಿಂಗ್ ಕೂಡ ಮಾಡ್ತಿದ್ದೀರಾ, ಬಟ್ ಜೊತೆಗೆ ಹಾರ್ಡ್ವೇರ್ ಅಂಗಡಿ ಕೂಡ ಇಟ್ಟಿದ್ದೀರಂತೆ, ಹೌದಾ? ಒಂದು ಹಿಪ್ ಸಾಕೆಟ್ ಅಲ್ಲಿ 1 ಪ್ಲೇಟು 9 ಸ್ಕ್ರೂ ಇದೆ. ಆಮೇಲೆ ಒಂದು ಆಂಕಲ್ ಕೆಳಗಡೆ ಟ್ಯಾಲಸ್ ಅಂತ ಒಂದು ಬೋನ್ ಬರುತ್ತೆ, ಅಲ್ಲಿ 3 ಸ್ಕ್ರೂ ಇದೆ. ಆಮೇಲೆ ಟಿಬಿಯಾ ಅಂಡ್ ಫಿಬ್ಯುಲಾ ಅಂತ ಒಂದು ಬೋನ್ ಬರುತ್ತೆ, ಅದು ಶಿನ್ ಬೋನು. ಓಕೆ, ಅಲ್ಲೊಂದು ರಾಡ್ ಇದೆ, ಒಂದು 4 ಸ್ಕ್ರೂ ಇದೆ. ಅಯ್ಯಪ್ಪ, ಅಂದ್ರೆ ಕ್ರಮೇಣವಾಗಿ ಒಂದು ರೋಬೋಟ್ ಆಗ್ತಿದೆ. ಇದೆಲ್ಲ ಕೇಳಿದ್ರೆ ಎಷ್ಟು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇದೆ. ಇಷ್ಟೆಲ್ಲ ಇದ್ರೂ ನೀವು ಇನ್ನೂ ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡ್ತಿದ್ದೀರಾ, ನಮ್ಮ ಭಾರತನ ರೆಪ್ರೆಸೆಂಟ್ ಮಾಡ್ತೀರಾ, ಅದಕ್ಕೆ ಹ್ಯಾಟ್ಸ್ ಆಫ್ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಅರೆ ಬಾಸ್, ನಿಮ್ಗೊಂದು ವಿಷಯ ಗೊತ್ತಾ? ಇವ್ರಿಬ್ರು ಕಪಲ್ ಯಾವಾಗ್ಲೂ ಎಲ್ಲಿ ನೋಡಿದ್ರು ಒಟ್ಟಿಗೆ ಇರ್ತಾರೆ. ಯಾಕೆ ಅಂತ ನನ್ಗೆ ಗೊತ್ತಾಯ್ತು. ಸ್ವಲ್ಪ ರಿಸರ್ಚ್ ಮಾಡಿದೀನಿ. ಇವ್ರ ಬಾಡಿ ತುಂಬಾ ನಟ್ಟು ಬೋಲ್ಟ್ ಇದೆಯಾ, ದಿವ್ಯವರು ಮ್ಯಾಗ್ನೆಟ್.
ಈಗ ಹಾಲ್ ಕೂಡ ಕುದೀತಿದೆ. ಕುದೀತಾ ಇದೆ ಹಾ, chef, ಈಗ ಕುದೀತಾ ಇದೆ. ದಾಳಿಂಬೆ ಪುದೀನ ಅಂತ ಹೇಳಿದ್ನಲ್ಲ, ಹೌದು. ಪುದೀನ ನಾವು ರುಬ್ಕೊಂಡು ಹಾಕೋತಿಲ್ಲ. ಸರಿ. ಇದ್ರದ್ದು ಫ್ಲೇವರ್ ತುಂಬಾ ಇಂಟೆನ್ಸ್ ಆಗಿರುತ್ತೆ, ಹೌದು, ತುಂಬಾ ಹೌದು. ಮುಖಕ್ಕೆ ಹೊಡೆದಂಗ ಆಗುತ್ತೆ. ಸೊ ಕುದಿಯೋ ಹಾಲಲ್ಲಿ ಹಾಕಿ 10 seconds ಅಲ್ಲಿ ಎತ್ತಬೇಕು. ಓಕೆ, ಸರಿ. ಸೊ ಅಲ್ಲಿ ನಿಮ್ಗೆ ಟಾಂಗ್ ಇದೆ, Yes. ಇಲ್ಲಿ ಪುದೀನ ಇದೆ, ತಗೊಳ್ಳಿ. 3, 2, 1 10 ಸೆಕೆಂಡ್ ಸಾಕಾ ಫ್ಲೇವರ್ ಸಾಕು, ಸಾಕು, ಅಂಟ್ಕೊಳ್ಳುತ್ತೆ. ಸಾಕು. ಓಕೆ, ಈಗ ಹಾಲನ್ನ ಚೂರ್ ಚೂರೇ ಇಲ್ಲಿ ಹಾಕೊಂಡು ತಿರ್ಗಿಸ್ತಾನೇ ಇರ್ಬೇಕು, ಇಲ್ಲಾಂದ್ರೆ ಗಂಟ್ ಕಟ್ಕೊಂಡ್ಬಿಡುತ್ತೆ. ಓಕೆ ಓಕೆ ಓಕೆ. ಹೀಗ್ ಮಾಡೋದ್ರಿಂದ ನಟ್ಟಿ ಫ್ಲೇವರ್ ಬರುತ್ತೆ. ಈಗ ತಗೊಳ್ಳಿ, ಸಕ್ಕರೆ ಹಾಕೊಳ್ಳಿ. ಒಂಥರ ಗೂಯಿ ಫಿನಿಶ್ ಬರುತ್ತಲ್ಲ ಇದಕ್ಕೆ. ಹೌದು. ಈಗ ದ್ರಾಕ್ಷಿ, ಈಗ ನಮ್ಮ ಹೀರೋ ಓ ನೈಸ್. ಕಲರ್ ರಿಲೀಸ್ ಆಗ್ತಿದೆ ನೋಡಿ. ಆಲ್ರೆಡಿ. ಕೊನೆಯದಾಗಿ ತುಪ್ಪ. ಈಗ ಮಿಕ್ಕಿರುವಂತ ಅಷ್ಟು ಹಾಲನ್ನ ಹಾಕೊಂಡು ಎಸ್, ಒಂದ್ 10 ನಿಮಿಷ ಹೀಗೆ ಮಾಡ್ತಿದ್ರೆ ನಮ್ಮ ದಾಳಿಂಬೆ ಪುದೀನ ಶಿರಾ ರೆಡಿ. ಒಂದು ಒಳ್ಳೆ ಕನ್ಸಿಸ್ಟೆಂಟ್ ಇದಕ್ಕೆ ಬಂತು. ಬಂದಿದೆ, ಅರೋಮಾಸ್ ಬರ್ತಿದೆ ಅಲ್ವಾ? ಹೌದು. ಪ್ಲೇಟಿಂಗ್ ಮಾಡ್ಕೊಳ್ಳೋಣವಾ? Yes, boss. ಆಯ್ತಾ? ಆಯ್ತು. ಅರೆ ವಾ, ನೀಟಾಗಿ ಕೂತ್ಕೊಂಡಿದ್, ಎಷ್ಟು ಚೆನ್ನಾಗಿ ಕೇಕ್ ತರ. ನಮ್ಮ ಬ್ಲೂ ಪೀ ಇದೆ ಅಲ್ವಾ, ಶಂಖಪುಷ್ಪ. ಶಂಖಪುಷ್ಪವನ್ನ ಕಾಯಿ ಹಾಲಲ್ಲಿ ಹಾಕಿ ನೆನ್ಸಿಟ್ಟಿರೋದಕ್ಕೆ ಅದು ಕಲರ್ ರಿಲೀಸ್ ಆಗಿರುತ್ತೆ. Okay. ಇದು ಪೊಮೊಗ್ರಾನೇಟ್ ಜ್ಯೂಸ್ ಹಾಕಿರೋದು. Okay. ಇವೆರಡನ್ನ ಕೂಡ ಇವಾಗ ಮಾರ್ಬಲ್ ಎಫೆಕ್ಟ್ ಬರ್ಬೇಕು ನಮ್ಗೆ. So, Okay. ಇದು ನೀವೇ ಮಾಡ್ಬೇಕು. ತಗೊಳ್ಳಿ. ಓಕೆ. ಒಂದು ಸಾಸನ್ನ ಮೊದ್ಲು ಹಾಕಿ, ಈಗ ದಾಳಿಂಬೆ ಹಾಗೂ ಪಿಸ್ತಾ. ಪಿಸ್ತಾ ಮೇಲಿಂದ ಸ್ಪ್ರೆಡ್ ಆಗ್ಲಿ, ಎಲ್ಲಾ ಕಡೆ ಪ್ಲೇಟ್ ಮೇಲೆ ಸ್ಪ್ರೆಡ್ ಆಗ್ಲಿ. ಈಗ ಇನ್ನು ಫಿನಿಶಿಂಗ್ ಟಚ್ ಇದೆ. ದಾಳಿಂಬೆ ಹಾಕಾಯ್ತಲ್ವಾ, ಮಿಂಟ್ ಕೂಡ ಗಾರ್ನಿಶಿಂಗ್, ನಾವೇನು ಕುಕಿಂಗ್ ಅಲ್ಲಿ ಹಾಕಿರ್ತೀವೋ ಗಾರ್ನಿಶಿಗೆ ಅದನ್ನ ಹಾಕ್ಬೇಕು. ಓಕೆ. ಒಂದು ಶಂಖಪುಷ್ಪ, ಅರ್ವಿ ಅವ್ರು ಮಾಡಿರುವಂತಹ ದೀಪಾವಳಿ ಹಬ್ಬದ ವಿಶೇಷ ದಾಳಿಂಬೆ ಪುದೀನ ಶಿರಾ ರೆಡಿ ಟು ಈಟ್. ನೀವು ತಿನ್ನೋದಕ್ಕೆ ರೆಡಿನಾ? ಓಕೆ ಬಾಸ್, ಟೇಸ್ಟ್ ಮಾಡಿಸ್ಬಿಡೋಣ? ಓಕೆ ಪ್ಲೀಸ್, ತಗೊಳ್ಳಿ. ಟೂ ಗುಡ್. ನಮ್ಮ ಕೈಯಿಂದ ಒಂದು ಇಂಥ ಡಿಶ್ ಪ್ರಿಪೇರ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಂದ್ರೆ ಮುಖಕ್ಕೆ ಹೊಡೆಯಲ್ಲ, ಆ ಸ್ವೀಟ್ನೆಸ್ ಇದೆ, ಪ್ಲಸ್ ಅದರಲ್ಲಿ ಆ ರೇಸಿನ್ಸ್ ಹಾಕಿರೋದು ಅದನ್ನು ಒಂದ್ ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ. ಆಮೇಲೆ ಈ ಶಂಖ ಪುಷ್ಪದ ಫ್ಲೇವರ್ ನಾನು ಇವತ್ತು ಫಸ್ಟ್ ಟೈಮ್ ತಿಂತಾ ಇರೋದು. ನಾನು ತಿಂದ್ಬಿಟ್ಟೆ ಆಲ್ರೆಡಿ. ಅದನ್ನು ಚೆನ್ನಾಗಿದೆ. ನಾವು ತಿನ್ನೋಣ? ಬಾಸ್, ನಿಮ್ ಕಾಲೆಲ್ಲಿದೆ ತೋರಿಸಿ. ಈ ತರ ನಾನು ನೀವೇನಾದ್ರು ತಿಂದಿದ್ದೀರಾ ಈ ತರ ಮುಂಚೆ? ಇಲ್ಲ. ನಾನಂತೂ ತಿಂದಿಲ್ಲ ಅಲ್ವಾ? ಹೌದು. ಸೊ ವೀಕ್ಷಕರೇ, ಈ ಒಂದು ಸಖತ್ತಾಗಿರುವಂತಹ ದಾಳಿಂಬೆ ಪುದೀನ ಶಿರಾ ಇದು ಮಾಡ್ಕೊಬೇಕಾಗಿರುವಂತಹ ವಿಧಾನ ಹೇಗಿದೆ ನೋಡ್ಕೊಂಬನ್ನಿ.
ದಾಳಿಂಬೆ ಪುದೀನಾ ಶಿರಾ ಮಾಡುವ ವಿಧಾನ. ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ಸೂಜಿ ರವೆ ಹಾಕಿ ಹುರಿದುಕೊಳ್ಳಿ. ನಂತರ ಇನ್ನೊಂದು ಪ್ಯಾನ್ ಇಟ್ಟು ಹಾಲನ್ನ ಕುದಿಸಿಕೊಳ್ಳಿ. ಕುದಿಯುತ್ತಾ ಇರುವಂತಹ ಹಾಲಿಗೆ ಪುದೀನಾ ಎಲೆಯನ್ನ ಸೇರಿಸಿಕೊಂಡು ತೆಗೆದು ರವೆಗೆ ಹಾಲನ್ನ ಹಾಕಿಕೊಳ್ಳಿ. ಸಕ್ಕರೆ, ಒಣದ್ರಾಕ್ಷಿ, ದಾಳಿಂಬೆ, ತುಪ್ಪ ಹಾಕಿ 10 ನಿಮಿಷಗಳ ಕಾಲ ಬೇಯಿಸಿಕೊಂಡರೆ ದಾಳಿಂಬೆ ಪುದೀನಾ ಶಿರಾ ರೆಡಿ. ನಮ್ ಕಪಲ್ಸ್ ಕಿಚನ್ ನ ಟೈಟಲ್ ಕೇಳಿರ್ತೀರಾ, ಅಡುಗೆ ಮದುವೆ ಬೆಸುಗೆ ಅಂತ ಅಲ್ವಾ? ಅಡುಗೆ ಆಯ್ತು, ಡೆಫಿನೆಟ್ಲಿ ಬೆಸುಗೆ ಇದ್ದೇ ಇದೆ. ಮದುವೆ ಬಗ್ಗೆ ಮಾತಾಡ್ದಿದ್ರೆ ಹೇಗೆ? ಈಗ ನಾನ್ ಕೇಳೋ ಪ್ರಶ್ನೆ ವೆರಿ ಸಿಂಪಲ್ ಅಪ್ಪ. ನಿಮ್ಮ ಮದುವೆ ಗೋಲ್ಸ್ ಏನು? ಅಂದ್ರೆ ನಿಮ್ ಮದುವೆ ಆಗುವಂತ ಹುಡುಗ ಅಥವಾ ಹುಡುಗಿ ಯಾವ ತರ ಇರಬೇಕು ಅಂತ ನೀವ್ ಅನ್ಕೊಂಡಿದೀರಾ? ಪ್ಲೀಸ್ ಹೇಳಿ. ಓಕೆ, ಫಸ್ಟ್ ಲೇಡೀಸ್ ಫಸ್ಟ್. ನಮ್ಮ ಅಪ್ಪಾಜಿ ಅಮ್ಮನ್ ಚಂದ ನೋಡ್ಕೊಳ್ಬೇಕು. ಆಮೇಲೆ ಕೇರಿಂಗ್, ಲವಿಂಗ್ ಇರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಓಕೆ, ಅವರು ವೆರಿ ಗಿವಿಂಗ್ ಇರ್ಬೇಕು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅರವಿಂದ್ ತರ ಇರ್ಬೇಕು. ಅರವಿಂದ್ ಅವರೇ, ನಿಮ್ ದಿವ್ಯಾ ತರ ಇರ್ಬೇಕಾ? ಹೌದು. ನಗ್ನಗ್ತಾ ಇರಬೇಕು, ಎಲ್ಲರೊಟ್ಟಿಗೆ ಹೊಂದ್ಕೊಂಡು ಹೋಗ್ಬೇಕು. ನಾವು ಮಾತ್ರ ಅಲ್ಲದೆ ನಮ್ಮ ಒಟ್ಟಿಗಿದ್ದವರು ಸಹ ಬೆಳೆಯುವ ಹಾಗೆ ಒಂದು ಮನಸ್ಥಿತಿ ಇರಬೇಕು, ಸಪೋರ್ಟ್ ಮಾಡಬೇಕು. ಓಕೆ, ಒಟ್ಟಾರೆ ಹೇಳ್ಬೇಕು ಅಂದ್ರೆ ದಿವ್ಯಾ ತರ ಇರ್ಬೇಕು. ಓಕೆ, ಖುಷಿಯಾಗಿರಿ. ಇವಾಗ ಒಂದು ಕ್ವಿಕ್ ಆಗಿ ಒಂದು ರ್ಯಾಪಿಡ್ ಫೈರ್ ರೌಂಡ್, ಓಕೆನಾ? ಓಕೆ, ನಿಮ್ ಮುಂದೆ ಇಲ್ಲಿ ಸರ್ಪ್ರೈಸ್ ಕಾಣಿಸ್ತಿದೆ. ಏನಿದು ಸರ್ಪ್ರೈಸ್ ಅಂತ ನೋಡ್ತೀರಾ? ಖಂಡಿತ. ಪಟಾಕಿ ಅಲ್ಲ, ಪಟಾಕಿ ತರ ಕಾಣಿಸುವಂತ ಪಟಾಕಿ ಚಾಕ್ಲೇಟ್ಸ್. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಈ ಚಾಕ್ಲೇಟ್ಸ್ ನ ಹಂಗೆ ತಗೊಳ್ಳೋ ಹಾಗಿಲ್ಲ, ಇದನ್ನ ನೀವು ಸಂಪಾದನೆ ಮಾಡ್ಬೇಕು. ಹೆಂಗ್ ಸಂಪಾದನೆ ಮಾಡ್ತೀರಾ ನಾ ಕೇಳೋ ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಬಾಯಲ್ಲ ಹೇಳೋದು, ಬರೆದು ತೋರಿಸ್ಬೇಕು. ಅದಕ್ಕೋಸ್ಕರ ನಿಮಗ್ ಕೊಡ್ತಾ ಇದ್ದೀನಿ ಈ ಒಂದು ರೈಟಿಂಗ್ ಪ್ಯಾಡ್. ಓಕೆನಾ? ನೋಡೋಣ ಯಾರು ಪಟಾಕಿ ತರ ಬರೀತಾರೆ ಅಂತ. ಇದು ಥ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ನಿಮ್ಮ ಮೊದಲನೇ ಪ್ರಶ್ನೆ ಯಾರಿಗೆ? ಹುಡುಗಿಗೆ ಕೇಳ್ತೀನಿ. ಓಕೆ, ದಿವ್ಯಾ, ನಿಮ್ಮ ಡ್ರೀಮ್ ಪ್ಲೇಸ್ ಯಾವುದು? ಓಕೆ, ಯಾರು ಫಸ್ಟ್ ತೋರಿಸ್ತಾರೆ? ತೋರಿಸಿ. ಓ ಮೈ ಗಾಡ್, ಕರೆಕ್ಟ್ ಆಗಿ ಬರ್ದಿದ್ದೀರಾ. ಕಂಗ್ರಾಚುಲೇಷನ್ಸ್. ನಿಮಗೆ ಯಾವ ಪಟಾಕಿ ಬೇಕು? ಆಟಮ್ ಬಾಂಬ್ ಬೇಕು. ಓಕೆ, ಒಂದು. ಈಗ ಮುಂದಿನ ಪ್ರಶ್ನೆ, ದಿವ್ಯಾ ಅವರ ಫೇವರೇಟ್ ಕಲರ್? ಹಿಂಗ್ ಬರಿಬಾರ್ದಾಗಿತ್ತು. ನೋಡ್ಕೊಳ್ಳಿ. ಅಯ್ಯೋ, ಅವ್ರದ್ದು ನಾನೇ ಎತ್ಕೊಂಡ್ಬಿಡ್ಲಾ? ನಂದದು ಎತ್ಕೊಳಂಗಿಲ್ಲ. ಇವಾಗ ಸರಿ ಹೇಳಿದೆ, ನೀನ್ ಎತ್ಕೊಂಡಿದ್ದಕ್ಕೆ ಇನ್ನೊಂದು ತಗೊಂಡಿಲ್ಲ. ಎಕ್ಸ್ಕ್ಯೂಸ್ ಮೀ. ಈಗ ಮುಂದಿನ ಪ್ರಶ್ನೆ. ಓಕೆ, ದಿವ್ಯಾ ಅವರು ಅರವಿಂದ್ ಅವ್ರನ್ನ ಫಸ್ಟ್ ಎಲ್ಲಿ ನೋಡಿತ್ತು? ಏನಿದು? ಇದು ರಾಂಗ್ ಆನ್ಸರ್. ನಂಗೆ ತಿಳ್ದಂಗೆ ಇದು ಕರೆಕ್ಟ್ ಅಪ್ಪ. ನಾನು ಫಸ್ಟ್ ಇವ್ರನ್ನ ಅಲ್ಲೇ ನೋಡಿದ್ದು. ಹೌದಾ? ನನ್ಗೆ ದುಲ್ಕರ್ ಸಲ್ಮಾನ್ ಸರ್ ಅಂದ್ರೆ ತುಂಬಾ ಇಷ್ಟ. ಆಯ್ತಾ, ಅವ್ರದ್ದು ಎಲ್ಲಾ ಸಿನಿಮಾಸು ನಾನು ಫಾಲೋ ಮಾಡ್ತೀನಿ. ಹಾಗೆ ಬ್ಯಾಂಗ್ಳೂರ್ ಡೇಸ್ ಅಂತ ಒಂದು ಮೂವಿ ಬಂತು ಅವ್ರದ್ದು. ಆ ಮೂವಿಯಲ್ಲಿ ನಾನು ಅವ್ರ ಲಾಸ್ಟ್ ಒಂದು ಸೀಕ್ವೆನ್ಸ್ ಬರುತ್ತೆ. ಅವರು ಒಂದ್ ರೇಸ್ ವಿನ್ ಆಗ್ಬೇಕು, ಆಮೇಲೆ ಇದಾಗ್ತಾರೆ. ಆ ರೇಸ್ ಮಾಡೋದು ಫುಲ್ ಏರಲ್ಲೇ ಹಿಂಗ್ ಹಾರಿಸ್ತಾರೆ. ಇಲ್ಲ, ನಾನು ಕುತ್ಕೊಂಡು ಫುಲ್ ಶೇರ್ ಮಾಡಿದ್ನಿ. ಆಮೇಲೆ ಆ ಸಿನಿಮಾದಲ್ಲಿ ಅವಿ ಕ್ಯಾಮಿಯೋ ಕೂಡ ಮಾಡಿದ್ದಾರೆ. ಬಟ್ ನಂಗೆ ಅದು ಲೇಟರ್ ಪಾರ್ಟ್ ನನ್ ಲೈಕ್ ಒಂದು ರಿಯಾಲಿಟಿ ಶೋ ಆದ್ಮೇಲೆ ಗೊತ್ತಾಯ್ತು. ಅಲ್ಲಿ ಬೈಕ್ ಓಡಿಸಿದ್ದು ಅವಿ, ಹೆಲ್ಮೆಟ್ ತೆಗ್ದಿದ್ ಮಾತ್ರ ದುಲ್ಕರ್ ಸಲ್ಮಾನ್ ಸರ್ ಅಂತ ಹೇಳ್ಬಿಟ್ಟು. ಸೊ ಒಂಥರ ಇಂಡೈರೆಕ್ಟ್ ಆಗಿ ನಾನು ಫಸ್ಟ್ ಅವ್ರನ್ನ ನೋಡಿದ್ದು ಟಿವಿಯಲ್ಲಿ. ನೋಡಿದ್ರಾ? ಹಂಗೆ ಇವಾಗ ಇದೆಲ್ಲ ಯಾವ್ದೋ ಆನ್ಸರ್ ಅಲ್ವಾ? ನೆನ್ಪಿಟ್ಕೊಂಡ್ಬಿಟ್ಟಿದೀನಿ. ನಾನೇ ವಿನ್ನರ್ ಇದ್ರದ್ದು. ಬಟ್ ಗರ್ಲ್ಸ್ ಆರ್ ಆಲ್ವೇಸ್ ರೈಟ್ ಅಂತ ಹೇಳ್ತಾರಲ್ಲ, ಆ ತರ ರೈಟ್ ಸೈಡ್ ಅಲ್ಲಿ ಕೂತ್ಕೊಂಡು ಗೆದ್ದಿದ್ದಾರೆ. ಸೊ ನಾನದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ನಪ್ಪ. ಸೊ ಈಗ ನಿಮ್ಮ ಸಿನಿಮಾ ಅರ್ಧಂಬರ್ಧ ಪ್ರೇಮ ಕಥೆ ಯಾವಾಗ ತೆರೆ ಮೇಲೆ ಬರ್ತಾ ಇದೆ? ನಮ್ಮ ಸಿನಿಮಾ ಮೋಸ್ಟ್ ಲೈಕ್ಲಿ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಬರೋ ಎಲ್ಲ ಸಾಧ್ಯತೆಗಳಿದೆ. ಇಲ್ಲಿ ತನಕ ನೀವು ನಮ್ ಜೊತೆ ಹಿಂಗೆ ನಮ್ಮನ್ನ ಫುಲ್ ಅಪ್ಕೊಂಡು ನಮ್ ಜೊತೆನೆ ನಮ್ ಜರ್ನಿ ಮಾಡ್ತಿದ್ರ. ನೀವು ನಮ್ ಜೊತೆ ಇಲ್ಲಿ ತನಕ ನಮ್ಗೆ ಸಪೋರ್ಟ್ ಮಾಡಿದ್ರ. ಇದೇ ರೀತಿ ಆ ಪ್ರೀತಿ, ಆ ಸಪೋರ್ಟ್ ನಮ್ಮಲ್ಲಿ ಯಾವಾಗ್ಲೂ ಇರ್ಲಿ, ಈ ನಮ್ ಸಿನಿಮಾಕ್ಕೂ ಇರ್ಲಿ ಅಂತ ನಾವು ಕಪಲ್ಸ್ ಕಿಚನ್ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದೀವಿ. ಒಂದು ರಿಯಾಲಿಟಿ ಶೋ ಮೂಲಕ ನಿಮ್ಮ ಎಲ್ಲರ ಮನೆ ಮಾತಾಗಿದ್ದೆ. ಆ್ಯಂಡ್ ಈಗ ನಿಮ್ಮೆಲ್ಲರ ಮುಂದೆ ಬೆಳ್ಳಿ ತೆರೆಯಲ್ಲಿ ಬರುವ ಒಂದು ಅವಕಾಶ ಒದಗಿದೆ. ಆ್ಯಂಡ್ ಸಿನಿಮಾ ರೆಡಿ ಆಗಿದೆ. ನಾನು ಮತ್ತು ದಿವ್ಯಾ ಹುಡುಗ ಅವರು ಮಾಡಿರುವಂಥದ್ದು ಅರ್ಧಂಬರ್ಧ ಪ್ರೇಮ ಕಥೆ.
ನೀವು ನನಗೆ ತುಂಬ ಪ್ರೀತಿ ಪ್ರೋತ್ಸಾಹ ಹಾಗೂ ನಿಮ್ಮ ಸಪೋರ್ಟ್ ಕೊಟ್ಟು ನನ್ನನ್ನು ಬೆಳೆಸಿದ್ದೀರಾ ಆ್ಯಂಡ್ ಇದೇ ಪ್ರೀತಿ ನಮ್ಮ ಸಿನಿಮಾಕ್ಕೂ ಹರಿಸ್ತೀರಾ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ನೀವಿದ್ದರೆ ನಮ್ಮ ಜೊತೆ ಅರ್ಧಂಬರ್ಧ ಪ್ರೇಮ ಕಥೆ ಪರಿಪೂರ್ಣ ಆಗುತ್ತೆ. ಅಯ್ಯೋ, ಅರ್ಧಂಬರ್ಧ ಪ್ರೇಮ ಕಥೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ಲಿ ಅಂತ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ವಿಶ್ ಮಾಡ್ತೀವಿ. So, ನಮ್ಮ ಕಿಚನ್ ಬಂದು ಅಡಿಗೆ ಮಾಡಿ ಅದ್ಗೆ ಕಲ್ತ್ಕೊಂಡು ತಿಂದಿದ್ ನಿಮಗೆ ಹೇಗೆ ಅನ್ನಿಸ್ತು? ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಯಾವತ್ತು ಅಡಿಗೆ ಈ ತರ ಕಲ್ತಿಲ್ಲ, ಈ ತರ ಇಲ್ಲ. ನನ್ಗಂತೂ ಲೈಕ್ ಫುಲ್ ಖುಷಿ ಆಯ್ತು, ಯಾಕಂದ್ರೆ ತುಂಬಾ ಸ್ಪೆಷಲ್. ಯಾಕಂದ್ರೆ ಅವಿ ಫಸ್ಟ್ ಟೈಮ್ ಅವರಾಗೆ ಒಂದು ನಾನಿನ್ನು ಅವ್ರ ಕೈಯಿಂದ ಮಾಡದೆ ತಿಂದೇ ಇರೋ ಡಿಶನ್ನ ನನಗೋಸ್ಕರ ಮಾಡಿ ಕೊಟ್ಟಿರೋ ಅಂಥದ್ದು, ಅದು ಐ ಥಿಂಕ್ ತುಂಬಾ ಸ್ಪೆಷಲ್ ನನಗೆ, ಹೈಲೈಟ್ ಆಫ್ ದ ಶೋ ನನಗೆ. ಆಮೇಲೆ ನಾವಿಬ್ರು ಒಟ್ಟಿಗೆ ಸೇರಿ ಒಂದು ಹೊಸ ಡಿಶ್ ಮಾಡಿರೋ ಅಂಥದ್ದು ಒಂಥರ ಹಬ್ಬ ತರಾನೇ ಇತ್ತು ಅಂತ ಹೇಳ್ಬೋದು. ನಮಗೂ ಈ ಹಬ್ಬದಲ್ಲಿ ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಒಂಥರ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡಿದಷ್ಟು ಒಂದು ಹ್ಯಾಪಿನೆಸ್. ಸೊ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ನಿಮಗೊಂದು ಸ್ಪೆಷಲ್ ಗಿಫ್ಟ್ ಇದೆ. ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ಅರ್ವಿಯಾ ಅವರಿಗೆ ಸ್ಪೆಷಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇವತ್ತು ನಮ್ಮ ಕಪಲ್ಸ್ ಕಿಚನ್ಗೆ ಅರ್ಧಂಬರ್ಧ ಪ್ರೇಮ ಕಥೆಯ ನಾಯಕ ಹಾಗೂ ನಾಯಕ ನಟಿ ಬಂದಿದ್ರು. ಸಖತ್ ಮಜಾ ಮಾಡಿದ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಪಲ್ ಜೊತೆಗೆ ಸಿಗೋಣ, ಹೊಸ ಅಡುಗೆ ಕಲಿಯೋಣ. ಅಲ್ಲಿವರೆಗೂ ನಮಸ್ಕಾರ. ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್, ಹೋಗಿ ಬರ್ತೀನಿ. ನಮಸ್ಕಾರ.